ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ನಾವು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರನ್ನ, ಕಲಾವಿದರನ್ನ, ರಾಜಕೀಯ ವ್ಯಕ್ತಿಗಳನ್ನ ಗುರ್ತಿಸ್ತಾ ಬರ್ತಾ ಇದ್ವಿ. ಅದೇ ರೀತಿಯಾದಂತ ಆ ಒಬ್ಬ ವ್ಯಕ್ತಿ ಈಗಾಗ್ಲೇ ನೋಡಿದ್ದೀರಿ ನೀವು. ಆ ಹೃದಯವಂತಿಕೆ ವ್ಯಕ್ತಿ ಅಂತಾನೆ ಹೇಳ್ಬೋದು. ಆದ್ರೆ ಆ ವ್ಯಕ್ತಿ ಬಗ್ಗೆ ನಾನ್ ಹೇಳಲ್ಲ, ಅವ್ರನ್ನೇ ಗುರ್ತಿಸೋಣ. ಇವತ್ತು ನಮ್ಮ ಪಿ.ಎಂ.ಟಿ.ವಿ ಕರ್ನಾಟಕ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಅವರನ್ನ ಕರೆ ತಂದಿದ್ವಿ ಸ್ನೇಹಿತರೆ. ಅವರು ಬೇರೆ ಯಾರೂ ಅಲ್ಲ, ನಾವೆಲ್ಲರೂ ಪ್ರೀತಿಯಿಂದ ಕರೆಯುವಂತ ಕಾಕಾ ಅಂತ ನಾವೆಲ್ಲರನ್ನು ಕರಿತೀವಿ. ಅವರೇ ಇವತ್ತು ನಮ್ಮ ಪಿ.ಎಂ.ಟಿ.ವಿ ವಾಹಿನಿಯ ಕತ್ತಲೆ ಬೆಳಕು ಕಾರ್ಯಕ್ರಮದಿದ್ದಾರೆ ಸ್ನೇಹಿತರೆ. ಬನ್ನಿ ಅವ್ರನ್ನ ಕತ್ತಲೆ ಬೆಳಕು ಕಾರ್ಯಕ್ರಮದ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋಣ, ರಾಜಕೀಯ ಜೀವನವನ್ನ ತಿಳ್ಕೊಳ್ಳೋಣ, ವೈಯಕ್ತಿಕ ಹೋರಾಟ ಜೀವನವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ಆರಾಮಿದ್ದೀರಿ ಸರ್? ಆರಾಮ. ಹೇಗಿದೆ ಸರ್ ಎಲ್ಲಾ ಜೀವನ? ಎಲ್ಲಾ ಜೀವನ ಚೆನ್ನಾಗಿದೆ. ಹಾ ಸರ್. ಮತ್ತು ಇರ್ತಕ್ಕಂಥ ವ್ಯವಸ್ಥೆ ಒಳಗ ಒಂದು ಪ್ರಾಮಾಣಿಕತೆಯಿಂದ ಈ ಒಂದು ರಾಜಕೀಯ ಜೀವನದಲ್ಲಿ ಹಾ ಸರ್. ಒಂದು ವ್ಯವಸ್ಥೆ ನಮ್ದೇ ಆಗಿರ್ತಕ್ಕಂಥ ದಾರಿಯಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಓಕೆ ಸರ್. ಆರಾಮಾಗಿ ಚೆನ್ನಾಗಿದೆ. ಓಕೆ ಸರ್. ತಾವು ಇತ್ತೀಚೆಗೆ ಸುಮಾರು ಹಲವಾರು ರಾಜಕೀಯ ದಿನಮಾನಗಳ ಮತ್ತು ರಾಜಕೀಯ ಪಕ್ಷಗಳ ಹೋರಾಟದ ಹಾದಿ ಬಹಳ ಒಂದು ವಿಚಿತ್ರವಾಗಿ ಕಾಣ್ತಾ ಬರ್ತಾ ಇದೆ ಸರ್. ಅದು ಹೇಗೆ ಅಂತೇಳಿ? ವಿಚಿತ್ರ ಚಿತ್ರ ಅನ್ನುವಂಥದ್ದು ನನಗೆ ಬಹುಶಃ ಬಹಳಷ್ಟು ಜನರಿಗೆ ನನ್ನ ರಾಜಕೀಯ ಜೀವನದ ಬಗ್ಗೆ ವಿಚಿತ್ರ ಅಂತ ಅನಿಸ್ತದೆ. ನನಗೇನು ಅದು ವಿಚಿತ್ರ ಅಂತ ನನಗೇನು ಅನಿಸಿಲ್ಲ. ಯಾಕಂತಂದ್ರೆ ನಾನು ಚಿಕ್ಕವನಿದ್ದಾಗ 1986ನೇ ಇಸ್ವಿಯಲ್ಲಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕ ನಿರ್ದೇಶಕ, ಅವತ್ತಿನ ದಿನಮಾನಗಳಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ದಿವಂಗತ ಜಿ.ಎಸ್. ಬಾಗಲಕೋಟೆಯವರು ನನಗೆ ಆ ಸಂಸ್ಥೆಯನ್ನು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜಕೀಯಕ್ಕೆ ಬಂದಿರ್ತಕ್ಕಂಥವನು. ಆಕಸ್ಮಿಕವಾಗಿ ನಾನು ಯಾವುದೇ ಶಾಸಕರ ಮಗನೂ ಅಲ್ಲ, ಮಂತ್ರಿ ಮಗನೂ ಅಲ್ಲ, ದೊಡ್ಡ ಶ್ರೀಮಂತರ ಮಗನೂ ನಾನಲ್ಲ, ಆಮೇಲೆ ಬಹಳಷ್ಟು ಶಿಕ್ಷಣವಂತದನಪ್ಪ ಅಂತಂದ್ರೆ ಶಿಕ್ಷಣ ಮಂತ್ರೂ ನಾನಲ್ಲ. ನಾನು ಕೇವಲ 6ನೇ ತರಗತಿ ಮುಗಿಸಿ 7ನೇ ತರಗತಿಯಲ್ಲಿ ಹೋಗುವಾಗ ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾನು ಶಿಕ್ಷಣವನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿದೆ. ಮತ್ತು ಎಲ್ಲೇ ಒಂದು ಕಡೆ ತರಬೇತಿ ಪಡ್ಕೊಂಡು ಉತ್ತಮ ಒಬ್ಬ ಭಾಷಣಕಾರನು ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲ. ಆದರೆ ಅಂತ ಸಂದರ್ಭದಲ್ಲಿ ನಾನು ಚಿಕ್ಕವನಿದ್ದಾಗ ಆ ಸಂಸ್ಥೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಥೆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸಂಸ್ಥೆ ಬಹಳಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತಕ್ಕಂಥ ಸಂತೋಷದ ವಿಷಯವನ್ನ ಇವತ್ತು ನಾನು ಪಿ.ಎಂ.ಟಿ.ವಿ ಮುಖಾಂತರ ನನ್ನ ನಮ್ದಾಳದ ಮಾತನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಓಕೆ ಸರ್, ಖಂಡಿತವಾಗ್ಲೂ. ಈಗ ರಾಜಕೀಯ ಜೀವನ ಆಯ್ತು, ಶಿಕ್ಷಣವಿಲ್ಲ, ಕುಟುಂಬ ರಾಜಕಾರಣ ಇಲ್ಲ, ಯಾವುದೇ ಇಲ್ಲ. ಆದ್ರೆ ಒಂದು ಪಕ್ಷದವರು, ಈಗ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಇಂದ ಮೂಲತಃ ಬಂದವ್ರು ನೀವು. ತಮ್ಮ ಮೇಲೆ ಭಯ ಪಟ್ಟು ಬೇರೆ ಬೇರೆ ಹೋಗ್ತಾ ಇದ್ದಾರೆ, ಅಥವಾ ನೀವು ಅವರಿಗೆ ಹೆದರ್ಸಕ್ ಬೇರೆ ಕಡೆ ಬರ್ತಾ ಇದ್ದೀರಾ ಅಂತೇಳಿ? ಖಂಡಿತವಾಗಿನೂ ನಾನು ಯಾರು ಎದುರಿಸಲಿಕ್ಕೆ ಹೋಗಿಲ್ಲ. ಹ್ಮ್ ನಾನು ನನ್ನ ವೃತ್ತಿ ಜೀವನದಲ್ಲಿ ಹ್ಮ್ ನಾನು ಪೂಜ್ಯ ನನ್ನ ರೈತ ಬಾಂಧವರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರ್ಲಿ, ಯಾರೇ ಶಾಸಕರಿರ್ಲಿ, ನನ್ನ ಪೂಜ್ಯ ರೈತ ಬಾಂಧವರಿಗೆ ಏನಾದರೂ ಅನ್ಯಾಯ ಆತ್ಪತ್ತಂದ್ರೆ ಆ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತಕ್ಕಂಥ ಕೆಲಸವನ್ನ 1987ನೇ ಇಸ್ವಿಯಲ್ಲಿ ಮಂಡಲ ಪಂಚಾಯತಿ ಸದಸ್ಯನಾದಾಗಿನಿಂದಲೂ ಪ್ರಾರಂಭ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾನು. ಆವತ್ತಿನ ದಿನಮಾನಗಳಲ್ಲಿ ಸುಮಾರು 1987-92 ಮಂಡಲ ಪಂಚಾಯತಿ ಸದಸ್ಯನಾಗಿ 1994ರಿಂದ 99ರವರೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕನಾಗಿ, ಅದೇ ಅವಧಿಯಲ್ಲಿನೂ ಕೂಡ ಜಮಖಂಡಿ ತಾಲೂಕಾ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಮಿತಿಯ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಹಂಗಾಮಿ ಅಧ್ಯಕ್ಷನಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುವುದ್ರ ಮೂಲಕ ಇವತ್ತು ನನ್ನನ್ನು ನಾನು ಈ ನಮ್ಮ ಭಾಗದ ನನ್ನ ಮತಕ್ಷೇತ್ರದ ರೈತರಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡು ನನ್ನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ತದನಂತರ ದಿನಗಳಲ್ಲಿ ದುರ್ದೈವ ಜಿ.ಎಸ್. ಬಾಗಲಕೋಟೆಯವರು 1996 ನವೆಂಬರ್ನಲ್ಲಿ ತೀರ್ಕೊಂಡ್ರು. ನಂತರ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರು 2004ರಲ್ಲಿ ತೀರ್ಕೊಂಡ್ರು.
ಆವತ್ತಿನ ದಿನಮಾನಗಳಲ್ಲಿ ನಮಗೆ ರಾಜಕೀಯ ಒಂದು ಆಶ್ರಯದಾತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಮತ್ತು ರಮೇಶ್ ಜಿಗಜಿಣಗಿ ಅವರು ಅಂತ ಹೇಳ್ಬೇಕಾಗ್ತದೆ. ಹ್ಮ್ ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ನಂಬ್ಕೊಂಡು ಅವರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಜನತಾ ಪರಿವಾರದವರು 2004ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಬಂದೀವಿ. 2004ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ರಾಜಕೀಯ ಜೀವನದ ಬೆಳೆದಿರತಕ್ಕಂಥ ಎತ್ತರದ ಮಟ್ಟವನ್ನು ನೋಡಿದರೆ ನಿಜಕ್ಕೂ ಕೂಡ ಆ ಕ್ಷೇತ್ರದಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ, ನನ್ನ ಮನದಾಳದ ಮಾತನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಕಾರಣ ಅಷ್ಟೇ, ಏನಪ್ಪಾ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ ಇದೆ ಈಗ ಮೊದಲಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾವುದೇ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಆಗಿರ್ಬೋದು, JS ಪಟೇಲ್ರ ಸರ್ಕಾರದಲ್ಲಿ ಆಗಿರ್ಬೋದು, ಮತ್ತು ಸರ್ವೇ ಸಾಮಾನ್ಯ ಜನರ ಜೊತೆಗೆ ಆಗಿರ್ಬೋದು ನಾನು ಹಣ ಸಂಗ್ರಹಣೆ ಮಾಡ್ತಕ್ಕಂತಹ ಗೋಜಿಗೆ ನಾನು ಹೋಗ್ಲಿಲ್ಲ. ನಾನೊಬ್ಬ ಬಡ ರೈತನ ಮಗ ಅನ್ನುವಂಥದ್ರ ಬಗ್ಗೆ ಯಾರ ತಲೆಯಾಗಿಂದು ಹೋಗ್ಲಿಲ್ಲ. ಆದ್ರೆ ರೈತರ ಪರ ಹೋರಾಟ ಮಾಡ್ತಾನಪ್ಪ ಅಂತಕ್ಕಂಥ ಮನಸ್ಸಿನಲ್ಲಿ ಅವ್ರದ್ದು ವಿಚಾರ ಇದ್ರು ಕೂಡ 2004ರಲ್ಲಿ ಬದಲಾದ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೂಲ ಭಾರತೀಯ ಜನತಾ ಪಾರ್ಟಿಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ರು. ಅವತ್ತು ಸನ್ಮಾನ್ಯ ಸಿದ್ದು ಸೌದಿ ಅವರಿಗೆ ಟಿಕೆಟ್ ಕೊಟ್ರು. ಸಿದ್ದು ಸೌದಿ ಅವರ ಪರವಾಗಿ ನಾವು ಚುನಾವಣೆಯನ್ನು ಎದುರಿಸಿ ಅವರು ಸುಮಾರು 33,000 ಮೇಲೆ ಅಂತರಗಳಿಂದ ನಾವು ಗೆಲ್ಲಿಸ್ತೀವಿ. ತದನಂತರ 2008ರಲ್ಲಿ ಮತಕ್ಷೇತ್ರ ವಿಂಗಡಣೆ ಆಯಿತು. ಗುಳೇದಗುಡ್ಡ ಹೋಯ್ತು, ತೇರ್ದಾ ಮತಕ್ಷೇತ್ರ ಉದಯ ಆಯಿತು 2008ರಲ್ಲಿ. ಇಲ್ಲಿ ಜಮಖಂಡಿ ಮತಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಅವರು ಬಹಳಷ್ಟು ಬಾರಿ ನಿತ್ ಸೋತಿದ್ರು. ಅವ್ರಿಗೆ ಬಹಳಷ್ಟು ಅನ್ಯಾಯ ಆಗೈತಿ ಅಂತಕ್ಕಂಥ ವಿಚಾರವನ್ನ ಪಕ್ಷ ನಮ್ಮ ಮುಂದಿಟ್ಟಾಗ ನಾವು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದೀವಿ. ಯಾಕಂತಂದ್ರೆ ಒಬ್ಬ ಬಡ ಬ್ರಾಹ್ಮಣ ಮತ್ತು ಹೋರಾಟದಿಂದ ಬಂದಿರತಕ್ಕಂಥವ್ರು ಅವರು ನಾವು ಕೂಡಿಸಿ ಸೀನಿಯರ್ ಜೂನಿಯರ್ ರಾಷ್ಟ್ರಗನೆ ಅವರು ಮಂಡಲ ಪಂಚಾಯತಿ ಪ್ರಧಾನರು, ನಾನು ಮಂಡಲ ಪಂಚಾಯತಿ ಸದಸ್ಯ, ಸಮಕಾಲಿಕ ರಾಜಕಾರಣಿಗಳು ನಾವೆಲ್ಲರೂ. ಸಿದ್ದು ಸೌದಿ ಅವರು ನನ್ನ ಅವರ ವಯಸ್ಸು ಸೇಮ, ಲಕ್ಷ್ಮಣ ಸೌದಿ ಅವರು ನಮ್ಮಿಬ್ರು ವಾರಿಗೆನೆ, ಶ್ರೀಕಾಂತ್ ಕುಲಕರ್ಣಿ ಅವ್ರು ನಮ್ಗಿಂತ ಒಂದ್ 2-3 ವರ್ಷ ದೊಡ್ಡವರು ಅಷ್ಟೇ, ಬಟ್ ಸಮಕಾಲಿಕ ರಾಜಕಾರಣಿಗಳು. ಅಂತ ಸಂದರ್ಭದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಶ್ರೀಕಾಂತ್ ಕುಲಕರ್ಣಿ ಅವ್ರ ಪರವಾಗಿ ಅವತ್ತು ಬಹಳಷ್ಟು ಬೆನ್ನಿ ನಿಂತು ಚುನಾವಣೆಯನ್ನ ಚಾಲೆಂಜ್ ಆಗಿ ತಗೊಂಡು ನಾನೇ ನಿಂತೀನಪ್ಪ ಅನ್ನುವಂತ ವಿಚಾರವನ್ನು ವ್ಯಕ್ತಪಡಿಸಿ ನಾನು ಚುನಾವಣೆಯಲ್ಲಿ ಭಾಗವಹಿಸಿ ಶ್ರೀಕಾಂತ್ ಕುಲಕರ್ಣಿ ಅವರನ್ನ ಸಿದ್ದು ನ್ಯಾಮಗೌಡರ ವಿರುದ್ಧ ಸುಮಾರು 20,000 ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ನನಗೆ ಕೆಲವೊಂದು ಭರವಸೆಗಳನ್ನ ಭಾರತೀಯ ಜನತಾ ಪಾರ್ಟಿ ಅವರು ಕೊಟ್ಟ ನಂತರ ದಿನಗಳಲ್ಲಿ ಅಲ್ಲಿ ಪಕ್ಷದಲ್ಲಿ ಕೆಲವೊಂದು ಆಂತರಿಕ ವ್ಯತ್ಯಾಸಗಳು ಬರ್ಲಾಕಿದ್ವಿ. ನೀವು ಕೇಳಿರಲ್ಲ, ಪ್ರಶ್ನೆಗೆ ಬರ್ತೀನಿ, ಅದು ಅಲ್ಲಿ ಬರ್ತೀನಿ. ಅವರು ಭಾವನೆಗಳು ಹೆಂಗ್ ಬರ್ಲಾಕಿದ್ವಪ್ಪ ಅಂತಂದ್ರೆ ನನ್ನಲ್ಲಿ ಭಾವನೆ ಅದು ಇದ್ದಿರ್ಲಿಲ್ಲ, ಬಟ್ ಅವರಲ್ಲಿ ಬರ್ತಕ್ಕಂಥ ಭಾವನೆಗಳ ಬಗ್ಗೆ ನನಗೆ ಉತ್ತರ ಕೊಡ್ಲಿಕ್ಕೆ ಬಹಳ ಕಷ್ಟ ಅದ. ಅವರಲ್ಲಿ ಏನ್ ಭಾವನೆಗಳು ಬರ್ಲಾಕಿದ್ವಪ್ಪ ಅಂತಂದ್ರೆ ಬಸವರಾಜ್ ಸಿಂಧೂರ ಯಾವುದೇ ಹುದ್ದೆ ಇರ್ಲಾರ್ದೇನೆ ಮತ್ತು ಅಕ್ಷರವಂತನಾಗದೇ ಇದ್ರು ಕೂಡ ಎಲ್ಲಾ ವಿಷಯಗಳನ್ನ ಕ್ರೋಢೀಕರಿಸಿ ಈ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಬಹಳಷ್ಟು ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ಆತನು ಶಿಕ್ಷಣದಲ್ಲಿ ಹಿಂದಿರ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ಇಷ್ಟೊಂದು ಪ್ರಭಾವಶಾಲಿಯಾಗಿ ಹೊರಹೊಮ್ಮೋದ್ರ ಮೂಲಕ ಇವತ್ತು ರಾಜಕೀಯ ರಂಗದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದಾನೆ. ನಾವ್ ಎಷ್ಟೇ ತೊಂದರೆ ಕೊಟ್ರು, ಎಷ್ಟೇ ಕಷ್ಟ ಕೊಟ್ರು, ತನ್ನ ರಾಜಕೀಯ ಅಸ್ತಿತ್ವವನ್ನು ನಾವು ಕಳ್ಕೊಂಡಿಲ್ಲ. ಮತ್ತು ಮತ್ತ ಅಕಸ್ಮಾತ್ ಇಂತ ಏನಾದ್ರು ಒಂದು ಅವಕಾಶ ಸಿಕ್ಕದ ಅಂತಂದ್ರ ಖಂಡಿತವಾಗಿನೂ ಜಮಖಂಡಿ ಮತಕ್ಷೇತ್ರ ಇನ್ನೊಬ್ರ ಕೈಯಾಗಿ ಬರೋದ್ರು ಅನ್ನೋ ಭಯ ಅವ್ರನ್ನ ಕಾಡಿತ್ತು ಅಂತ ನನಗೆ ಅನಿಸ್ತಾರೆ. ಅವ್ರನ್ನೆಲ್ಲೇ ಒಂದ್ ಕಡೆ ಕಾಡುವ ಮುಖಾಂತರ ನನ್ನ ಅಲ್ಲಿ ಕೆಲವೊಂದಿಷ್ಟು ಅವಾಯ್ಡ್ ಮಾಡ್ಕೋತ ಹಿಂದಿಟ್ಕೋತ ಬರ್ಲಾಕತ್ತಿದ್ರು. ನಂತರ ದಿನಗಳಲ್ಲಿ 1913ರಲ್ಲಿ ನಾನು ಜಾತ್ಯತೀತ ಜನತಾದಳಕ್ಕೆ ಹೋದೆ. ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ, ತತ್ವ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಬ್ಬಾಗಾಗಿ ಯಡಿಯೂರಪ್ಪನವರು ಒಂದು KJP ಪಕ್ಷ ಕಟ್ಟೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ನೆಲ ಕಚ್ಚಿತು. ಅದ್ರ ಅಸ್ತಿತ್ವನೇ ಕಳ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನೆಲೆಗಟ್ಟವನ್ನು ನಾವು ಒಂದಿಷ್ಟು ಎಲ್ಲೇ ಒಂದ್ ಕಡೆ ಗಟ್ಟಿಗೊಳಿಸ್ಕೋಬೇಕಲ್ಲ. ನಾನು ಹೋರಾಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಾನು ಜಾತ್ಯತೀತ ಜನತಾದಳದೊಂದಿಗೆ ನಾನು ಗುರುತಿಸಿಕೊಂಡು ಅಲ್ಲಿ ಚುನಾವಣೆ ಕಂಟೆಸ್ಟ್ನು ಕೂಡ ಮಾಡಿದೆ. ಅಂತ ಸಂದರ್ಭದಲ್ಲಿ
ನಾನು ಎಲ್ಲಿಯೂ ದುಡ್ಡು ಖರ್ಚು ಮಾಡ್ಲಕ್ ಹೋಗಿರ್ಲಿಲ್ಲ. ಹ್ಮ್. ನನ್ನ ವಿರುದ್ಧ ಯಾರು ಇದ್ರಪ್ಪ ಅಂತಂದ್ರೆ ಘಟಾನುಘಟಿಗಳ ವ್ಯಕ್ತಿಗಳೇ ನನ್ನ ವಿರುದ್ಧ ಇದ್ರು. ಮಾನ್ಯ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡ್ಗುಂಟೆ ಅವರು ಪಕ್ಷೇತರ, ಹ್ಮ್. ಮಾನ್ಯ ಉಮೇಶ್ ಮಾವಶೆಟ್ಟಿ ಅವರು ಕೆಜೆಪಿದಿಂದ, ಹ್ಮ್. ಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಅವರು ಬಿಜೆಪಿದಿಂದ, ಮಾನ್ಯ ಸಿದ್ದು ನ್ಯಾಮಗೌಡರು ಕಾಂಗ್ರೆಸ್ನಿಂದ, ಹ್ಮ್. ನಾನು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ದೆ. ಹ್ಮ್. ಆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜಮಖಂಡಿ ಮತಕ್ಷೇತ್ರದ ಇತಿಹಾಸದಲ್ಲೇ ದುಡ್ಡಿನ ಸುರಿಮಳೆ ಆಗಿರ್ತಕ್ಕಂಥದ್ದು ನಾನು ಕಂಡಿರ್ತಕ್ಕಂಥ ರಾಜಕೀಯ ಅನುಭವದಲ್ಲಿ ಮೊದಲನೇ ಸಾರಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ವಿಎಂ ಟಿವಿ ಮುಖಾಂತರ ಹಂಚಿಕೊಳ್ಳಿಕ್ಕೆ ಅಲ್ಲ, ಬಯಸ್ತೇನೆ. ಇದು ಜಮಖಂಡಿ ರಾಜಕಾರಣಿಗೆ ಅಷ್ಟೇ ದುಡ್ಡು ಸುಮ್ಮೇಲೆ ಆಯ್ತಾ ಅಥವಾ ಇನ್ಕ್ಲೂಡ್ ಕರ್ನಾಟಕ ಆಗಿತ್ತು? ಕರ್ನಾಟಕದಲ್ಲೇ ಅಷ್ಟು 100% ಜಮಖಂಡಿ ವಿಧಾನಸಭಾ ನಾನು ಕಂಡ ಅವತ್ತು ಅಂದ್ರೆ 2013 ಇಡೀ ಕರ್ನಾಟಕದಲ್ಲೇನೆ ಜಮಖಂಡಿ ವಿಧಾನಸಭಾ ಜಮಖಂಡಿ. ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಖರ್ಚಾಗಿದೆ. 100% ಹ್ಮ್. ಹ್ಮ್. ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹ್ಮ್. ಹ್ಮ್. ಅಷ್ಟು ದುಡ್ಡು ಖರ್ಚು ಮಾಡಿದ್ರು. ಹ್ಮ್. ಯಾರ ದುಡ್ಡು ಒಯ್ಯುವವರಿಗೆ ಕೊರತೆ ಬಿತ್ತು, ಹ್ಮ್. 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 ಅಷ್ಟು ದುಡ್ಡು ಕೊರತೆ ಬಿತ್ತು. ನನ್ನ ಹತ್ರ ಜನಸಮೂಹವೇ ಇತ್ತು, ನನ್ನ ಹತ್ರ ದುಡ್ಡು ಜನಸಮೂಹ ಇತ್ತು. Okay. ಬಟ್ ಜನರ ಪ್ರೀತಿ ಬಾಳಿತ್ತು. ಹ್ಮ್. ಜನರ ಮನಸ್ಸಿನ ಭಾವನೆ ಹೆಂಗಿತ್ತಪ್ಪ ಅಂತಂದ್ರ, ಶಾಸಕರಾದ್ರೆ ಬಸವರಾಜ್ ಸಿಂಧೂರ್ನಂತ ಶಾಸಕರಾದ್ರೆ ರೈತರ ಕುಲ ಉದ್ಧಾರ ಆಕತ್ವ ಅನ್ನೋಂತ ಭಾವನೆ ಎಲ್ಲರಲ್ಲೂ ಇತ್ತು. ಹ್ಮ್. ಆದ್ರೆ ಕೊನೆ ಕ್ಷಣದಲ್ಲಿ ಹ್ಮ್. ಅವರಲ್ಲಿ ಇರ್ತಕ್ಕಂತ ಒಂದು ವ್ಯವಸ್ಥೆ ಬದಲಾಗೋದ್ರ ಮುಖಾಂತರ ಸರಿ, ಈಗಾಗ್ಲೂ ನಾಟಕೀಯವಾಗಿದಾರ ಅಂತ ಸರ್ಕಾರ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇನ್ಕ್ಲೂಡ್ ಜೆಡಿಎಸ್ ಆಗಿರ್ಬೋದು, ಈಗ ರೈತರ ಪರ ನಾಟಕೀಯವಾಗಿದಾರ ಅಂತ ಅನ್ಸಲ್ವ ತಮ್ಗದ? ಇಲ್ಲ. ಈಗ ನಾನು ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ರಾಜಕೀಯವಾಗಿ ಆಧಾರ ಪಾಲಲಿಕ್ಕೆ ನಾನೊಂದು ಉದಾಹರಣೆ ಹೇಳ್ತೀನಿ. ನಾಟಕೀಯವಾಗಿ ಆಧಾರಪ್ಪ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ಇವತ್ ನಾ ಕಾಂಗ್ರೆಸ್ ಪಕ್ಷದಾಗ ಅದನ್ನ ನಾ ಈ ಮಾತು ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷದವರು ನಿಜವಾಗಿನೂ ಬಡವರ ಪರವಾಗಿ, ದೀನರ ಪರವಾಗಿ, ದಲಿತರ ಪರವಾಗಿ, ಸರ್ವ ಜನಾಂಗದ ಪರವಾಗಿ, ಸರ್ವ ಜನಾಂಗಕ್ಕೂ ಕೊಡುಗೆಯನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ರೈತರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತಿಗೆ ನಾನು ಉದಾಹರಣೆ ಕೊಟ್ಟು ಹೇಳಿಕೆ ಬಯಸ್ತೇನೆ. ಹಿಂದೆ 2014ರಲ್ಲಿ ರೈತ ಪರ ಚಳವಳಿ ನಡೆದಿತ್ತು, ಕಬ್ಬಿಗಾಗಿ ಹೋರಾಟ. ಬೆಳಗಾವದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತಾನ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಕೈ ಚೀಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ 160 ರೂಪಾಯಿ ಸರ್ಕಾರದಿಂದ ಪಾವತಿ ಮಾಡಿ ರೈತರಿಗೆ ಸಹಾಯವನ್ನ ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ, ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಒಂದ್ ಕಡೆ ಹೇಳ್ಬೇಕಾಗ್ತದೆ. ಇವತ್ತೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಪರವಾಗಿ ಒಂದು ಹೋರಾಟ ನಡೀತು. ಕಬ್ಬಿನ ಬೆಲೆಗಾಗಿ ಹೋರಾಟ ನಡೀತು. ಸರ್ಕಾರ ಭಾಗವಹಿಸಿ ಕಾರ್ಖಾನೆ ಮಾಲೀಕರ ಮೇಲೆ ಒತ್ತಡವನ್ನು ಹಾಕಿ ಅವರಿಂದ 50 ರೂಪಾಯಿ, ಸರ್ಕಾರಿ ಖಜಾನೆದಿಂದ 50 ರೂಪಾಯಿ ಕೊಟ್ಟಿರ್ತಕ್ಕಂಥ ಸರ್ಕಾರ, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಒಂದ್ ಕಡೆ ಹೇಳ್ಬೇಕಾಗ್ತದ. ನಂಬರ್ 3, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮೊದಲನೇದ್ದು ಕರ್ನಾಟಕ ರಾಜ್ಯದ ಹಸಿರು ಕ್ರಾಂತಿಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಒಪ್ತೀರಾ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಎರಡನೇ ಹಸಿರು ಕ್ರಾಂತಿ ಹರಿಕಾರ ಯಾರು? ಜೆ.ಎಸ್. ಪಟೇಲ್. ಒಪ್ತೀರಾ? ಜೆ.ಎಸ್. ಪಟೇಲ್ ನಾವು ನೆನೆಸ್ಬೇಕಾಗ್ತದೆ. ಜೆ.ಎಸ್. ಪಟೇಲ್ರು ಅಕಸ್ಮಾತ್ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇರದೇ ಹೋಗಿದ್ರೆ, ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದ್ರು ಹಣಕಾಸು ಸಚಿವರು ಇರದೇ ಹೋಗಿದ್ರೆ 519.6 ನಿಲ್ಲಿಸಲಿಕ್ಕೆ ಆಗ್ತಿರ್ಲಿಲ್ಲ. ಬಚಾವತ್ ತೀರ್ಪಿನ ಆಯೋಗದ ಪ್ರಕಾರ 2000ನೇ ಇಸ್ವಿ ಒಳಗಾಗಿ ನಿಮ್ಮ ಪಾಲಿನ 519.6 ನೀರನ್ನ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಅಗ್ರಿಮೆಂಟು ಆವತ್ತಿನ ಅಖಂಡ ರಾಜ್ಯವಾಗಿರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಜಂಟಿ ಆಗಿರ್ತಕ್ಕಂಥದ್ದು, ಈ ಕಡೆ ಕರ್ನಾಟಕ ಒಪ್ಪಂದ ಆಗಿರ್ತಕ್ಕಂಥ ವಿಷಯವನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಅದನ್ನ ನಿಷ್ಠೂರವಾಗಿ ಗಟ್ಟಿತನದಿಂದ ಚಾಲೆಂಜ್ ಆಗಿ ತಗೊಂಡು 519.6 ನೀರು ನಿಲ್ಲಿಸಿ ಪ್ರತಿಯೊಂದು ಎಕರೆಗೆ 1,47,000 ಪರಿಹಾರವನ್ನು ಕೊಟ್ಟು ರೈತರನ್ನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಇತರ ಸರ್ಕಾರದಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಜೆ.ಎಸ್. ಪಟೇಲ್ರು. ತದನಂತರ ದಿನಗಳಲ್ಲಿ ಬಹಳಷ್ಟು ಸರ್ಕಾರಗಳು ಬಂದು ರೈತರ ಪರವಾಗಿ ಮಾತನಾಡಿದ್ರು.
ಹ್ಮ್ ಕೃಷ್ಣೆಯಿಂದ ಕೂಡ ಬೆಂಗಳೂರಿನಿಂದ ಕೃಷ್ಣೆ ಕಡೆಗೆ ನಡಿಗೆ ಅಂತಕ್ಕಂಥ ನಡಿಗೆಗಳು ಅದು ಹೌದು. ಭರವಸೆಗಳ ಸುರಿಮಳೆಯನ್ನು ಸುರಿದು ಓಕೆ. ಯಾರಿಗೂ ಏನು ಮಾಡ್ಲಕ್ ಆಗ್ಲಿಲ್ಲ. ಹ್ಮ್ ಹ್ಮ್ ಆಯ್ತು, ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳು ಬಂದ್ ಹೋಗಿದ್ವು ಅಲ್ಲ, ಹ್ಮ್ ಯಾಕೆ ಮಾಡ್ಲಿಲ್ಲ. ಹ್ಮ್ ಹ್ಮ್ ಮೊನ್ನೆ ತಾನೇ ರೈತರು ಬೆಳಗಾವ್ ಕಳೆದ ವರ್ಷ ಹ್ಮ್ ಬೆಳಗಾವದಲ್ಲಿ ಅಧಿವೇಶನ ನಡೆದಿತ್ತು. ಹ್ಮ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ, ಗುಲ್ಬರ್ಗ, ರಾಯಚೂರು, ಯಾದವಾಡ, ಕೊಪ್ಪಳ ಎಲ್ಲಾ ಜಿಲ್ಲೆಯವರು ಕೂಡಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರನ್ನ ನಮ್ಮ ಬಾಗಲಕೋಟೆಗೆ ನಮ್ಮ ವೇದಿಕೆ ಕಳಿಸಿದ್ರು. ಹ್ಮ್ ಹ್ಮ್ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕಳಿಸಿ ಅಲ್ಲಿ ಹೇಳಿದ್ರು, ನಾವು ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಮಾಡ್ಲಿಕ್ಕೆ ಬಿಡೋದಿಲ್ಲ. ಪಂಚ ಗ್ಯಾರಂಟಿ ಜೊತೆಗೆ ಇದು ಒಂದು 6ನೇ ಗ್ಯಾರಂಟಿ ಅಂತಕ್ಕಂಥ ಭರವಸೆಯನ್ನ ನಾವು ಕೊಡ್ತೀವಿ. ನಿಮ್ ಹೋರಾಟವನ್ನು ನೀವು ಹಿಂದೆ ಕೋರಿ ಅಂತಕ್ಕಂಥ ಭರವಸೆಯನ್ನ ಕೊಟ್ರು. ಭರವಸೆ ಕೊಟ್ಟ ನಂತರ ಆ ಕೊಟ್ಟ ಭರವಸೆಯನ್ನ ನೆಕ್ಸ್ಟ್ ಮುಂದೆ ಕೆಲವೊಂದು ದಿವಸ ಆದ ನಂತರ ಕ್ಯಾಬಿನೆಟ್ ನಲ್ಲಿ ಇಟ್ಟುಕೊಂಡು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಕೊಟ್ರು. ಅಧಿಕೃತ ಅಧಿಸೂಚನೆಯನ್ನು ಕೂಡ ಇವತ್ತಿನ ದಿವಸ 524.6 ನೀರು ನಿಲ್ಲಿಸಲಿಕ್ಕೆ ಮತ್ತು ಪ್ರತಿಯೊಂದು ಎಕರೆಗೆ ಒಣ ಬೇಸಾಯಕ್ಕೆ 30 ಲಕ್ಷ, ನೀರಾವರಿ ಭೂಮಿಗೆ ಪ್ರತಿಯೊಂದು ಎಕರೆಗೆ 40 ಲಕ್ಷ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಅಂತಕ್ಕಂಥ ಮಾತನ್ನ ನಾನು ಎಲ್ಲಿ ಬೇಕಾದಲ್ಲಿ ಯಾವುದೇ ನಿರ್ಭಯದಿಂದ ಹೇಳ್ಕೋಬಹುದು ಅಷ್ಟೇ. ಬಟ್ ಭಾರತೀಯ ಜನತಾ ಪಾರ್ಟಿಯವರು ಕೇಳಲನಿದೆ ನಾಟಕೀಯ ನಾಟಕೀಯ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇನ್ನೇನ್ ಬೇಕು? ನಾಟಕೀಯ ನಾಟಕೀಯ ಇನ್ನೇನ್ ಬೇಕು ಉದಾಹರಣೆ? ತಾವು ಅಲ್ಲಿಂದಾನೇ ಬಂದವ್ ಬಿಜೆಪಿಯಿಂದ ಬಂದಿರ್ತಕ್ಕಂಥ ಸತ್ಯ. ಬಟ್ ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇನೆ ರೈತ ಪರ ಹೋರಾಟ ಮಾಡೋದ್ರ ಮುಖಾಂತರ, ರೈತ ಪರ ಧ್ವನಿ ಎತ್ತುದ್ರ ಮುಖಾಂತರನೇ ನನ್ನನ್ನು ಕಡೆಗಣಿಸಿದ್ದು. ನಾನು ಭಾರತೀಯ ಜನತಾ ಪಾರ್ಟಿಯವ್ರು ಸುಮ್ಮನೆ ಕಡೆಗಣಿಸಿಲ್ಲ. ಅಕಸ್ಮಾತ್ ಇಂತ ವ್ಯಕ್ತಿಗಳ ಕೈಯಲ್ಲಿ ಏನಾದ್ರು ಅವಕಾಶ ಸಿಕ್ಕರೆ, ಇಂತ ವ್ಯಕ್ತಿಗಳು ಏನಾದ್ರು ವಿಧಾನಸೌಧಕ್ಕೆ ಹೋದ್ರೆ ಜಮಖಂಡಿ ಮತಕ್ಷೇತ್ರದಲ್ಲಿ ಎಷ್ಟು ಪ್ರಭಾವಶಾಲಿಗಳಾಗಿದಾರೋ ಅಷ್ಟೇ ವಿಧಾನಸಭೆಯಲ್ಲಿನೂ ಕೂಡ ಇವರು ಪ್ರಭಾವಶಾಲಿಗಳು ಆಗ್ತಾರೆ ಅಂತಕ್ಕಂಥ ವಿಚಾರಗಳೊಂದಿಗೆನೆ ನನ್ನನ್ನು ಅವ್ರು ಕಡೆಗಣಿಸಿದ್ದು. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ವ್ಯವಸ್ಥೆ ಅದ್ರ RSS ಇಂದ ವಿಷಯ ಬಿಡೋಣ. ಬಟ್ ಇರ್ತಕ್ಕಂಥ ಸತ್ಯ ಸಂಗತಿ ಇದು. ನಾನು ಕಡೆಗಣಿಸಿದ್ದು ಇಲ್ಲಿ ನಾನು ಅವತ್ತು ಪಕ್ಷ ಅನ್ಲಾರ್ದೇನೆ ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೆ. ಭಾರತೀಯ ಜನತಾ ಪಾರ್ಟಿಲಿ ಇದ್ದಾಗೂ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗೂ ಕೂಡ ರೈತ ಪರವಾಗಿರ್ತಕ್ಕಂಥ ಧ್ವನಿ ಇತ್ತು ನಮ್ದು. ಕಾಂಗ್ರೆಸ್ ಸರ್ಕಾರ ಬಂದ್ರು ಕೂಡ ವಿರುದ್ಧವಾಗಿ ಧ್ವನಿ ಇತ್ತು, ಸರ್ಕಾರದ ವಿರುದ್ಧ. ಇವತ್ತಿಗೂ ಕೂಡ ನಮ್ದು ರೈತರ ಪರವಾಗಿರ್ತಕ್ಕಂಥ ಧ್ವನಿನೇ, ಅದರಲ್ಲಿ ಮಾತಾಡಿಲ್ಲ. ಸರ್ಕಾರ ಯಾವುದೇ ಇರಬಹುದು. ಇವತ್ತು ನಮ್ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಕಬ್ಬಿನ ಬೆಳೆ ಬೆಳೀತಕ್ಕಂಥ ರೈತರು ಬೀದಿಗೆ ಬಂದ್ರು. ಬೀದಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಕೂಡ ಹೋರಾಟದಲ್ಲಿ ಭಾಗವಹಿಸಿದೆ. ಆ ರೈತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದೆ. ಇದು ನಮ್ಮ ರೈತ ಕುಲಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡ್ಬೇಕಾಗ್ತದೆ. ನಾ ರಾಜಕೀಯಕ್ಕೆ ಬಂದಿದ್ದೆ ರೈತ ಕುಲದಿಂದ. ರೈತ ಕುಲದಿಂದ ಬಂದ್ರೆ ನನಗೆ ಜಾತಿ ಇಲ್ಲ. ನನ್ ಜಾತಿ ಯಾವುದು? ರೈತ ಕುಲ, ರೈತ ಜಾತಿ. ನಂದು ರೈತ ಜಾತಿ. ರೊಕ್ಕದ ಜಾತಿ ಅಲ್ಲ ನಮ್ದು. ರೊಕ್ಕದ ಜಾತಿಯ ಇಲ್ಲ. ಅಥವಾ ನಾನು ಪಂಚಮಸಾಲಿ ಜಾತಿ ಅದು ಇಲ್ಲ. ಮತ್ತು ಯಾವುದೋ ಒಂದು ಮೂಲದಿಂದ ಮಂತ್ರಿ ಮಗನ ಜಾತಿ ಅದು ಇಲ್ಲ. ನನ್ನ ಹತ್ರ ಏನದ? ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೈತನ ಮಗ ನಾನು. ಆ ರೈತರ ಪ್ರೀತಿ, ವಿಶ್ವಾಸ ಮತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ನನ್ನ ಜೊತೆಯಾಗಿ ಇರ್ತಕ್ಕಂಥ ಎಲ್ಲರ ಸೇವೆಯನ್ನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವ್ರನ್ನ ನಾನು ಕೈಲಾದ ಮಟ್ಟಿಗೆ ಅವ್ರ ಕೆಲಸ ಮಾಡೋದ್ರ ಮುಖಾಂತರ ನನ್ನ ಜನಪ್ರಿಯತೆ ನಾನು ಗಳಿಸಿದೆ. ಖಂಡಿತವಾಗ್ಲು ಸರ್. ಈಗ JDS ಆಯ್ತು, ಬಿಜೆಪಿ ಆಯ್ತು, ಈಗ ತಾವು ಕಾಂಗ್ರೆಸ್ ಬಂದಿದ್ರಿ. ಜನ ಮಾತಾಡ್ತಾ ಇದೇನಂದ್ರೆ ಇನ್ಯಾವ ಪಕ್ಷಕ್ಕೆ ಹೋಗ್ತಾರಪ್ಪ ಸಿಂಧೂರ್ ಅವರು, ಬದಲಾಯಿಸ್ತಾನೆ ಬಂದ್ರು, ಇನ್ಯಾವ ಪಕ್ಷಕ್ಕೆ ಜಂಪ್ ಆಗ್ತಾರೆ, ಅಲ್ಲೇನ್ ರೈತರಿಗೆ ಮಾಡ್ತಾರೆ, ಅವ್ರದ್ದು ಇದೇ ಕೆಲಸ ಆಯ್ತು ಅನ್ನೋ ಒಂದು ಎಲ್ಲ ಪಕ್ಷಗಳಿಗೆ ಬಿಟ್ಟು ಬಂದಿರೋ ಪಕ್ಷಗಳ ಕಾರ್ಯಕರ್ತರು ಮಾತಾಡುವಂತ ಮಾತುಗಳು ಸರ್ ಅವೆಲ್ಲ. ತಾವು ಅದಕ್ಕೇನು ಉತ್ತರ ಕೊಡ್ತಿರ್ತಾವ? ಬಹಳಷ್ಟು ನನ್ನ ಮನಸ್ಸಿನ ಭಾವನೆ ಏನಿತ್ತು ಆ ಪ್ರಶ್ನೆ ತಾವು ಕೇಳಿದ್ದೆ. ನಾನು ಖಂಡಿತವಾಗಿಯೂ ಕೂಡ ನನಗೀಗ 66ನೇ ವರ್ಷ ಚಾಲು ಐತಿ. 66 ನವೆಂಬರ್ 13ಕ್ಕೆ 65 ಮುಗಿದು 66 ಚಾಲು. ಈ ಮನುಷ್ಯನಿಗೆ ಆಯುಷ್ಯ ಎಷ್ಟು ದೇವರು ಕೊಟ್ಟ ಅನ್ನೋದು ಗೊತ್ತಿಲ್ಲ. ಅಧಿಕಾರದ ಆಶೆಗಾಗಿ ನಾನು ರಾಜಕಾರಣ ಮಾಡಿದ್ರೆ ಇವತ್ತಿಗೆ ನಾನು ಏನಾದ್ರು ಬೇಕಾದಾಗಬಹುದಾಗಿತ್ತು. ಅಧಿಕಾರದ ಆಸೆಗಾಗಿ ನಾನು ರಾಜಕಾರಣ ಮಾಡಿಲ್ಲ.
ಯಾಕಪ್ಪ ಅಂತಂದ್ರೆ ಅಧಿಕಾರದ ಆಸೆಗಾಗಿ ನಾನು ರಾಜಕಾರಣ ಮಾಡ್ಬೇಕಾಗಿತ್ತಪ್ಪ ಅಂತಂದು ಹೋರಾಟ ಬಿಡ್ತಿದ್ನಿ. ಹ್ಮ್. ಇವ್ರ ಹೆಂಗ್ ದಿನಾಲು ಪ್ರದಕ್ಷಿಣೆ ಹಾಕ್ತಾರಲ್ಲ ಹಾ. ಮುಖಂಡರ ಸುತ್ತ ಓಕೆ. ಹ್ಮ್. ನೋಡಿದ್ದಿರ್ತಾವಲ್ಲ, ಹೌದ್ ಹೌದ್ ನೋಡ್ತಿರಿಲ್ಲ? ಹೌದ್ ಹೌದ್ ಹೌದ್. ಒಬ್ಬ ರಾಜಕೀಯ ನಾಯಕರನ್ನು ಇಲ್ಲಿ ಹಿಡ್ಕೊಂಡು ದಿಲ್ಲಿವರೆಗೆ ಆ ನಾಯಕರದ್ದು ಸುತ್ತ ಪ್ರದಕ್ಷಿಣೆ ಹಾಕ್ತಾರ. ನನಗ್ ಪ್ರದಕ್ಷಿಣೆ ಆಗ್ತಕ್ಕಂಥ ಜಾಯಮಾನ ನಮ್ದಲ್ಲ. ಓಕೆ. ನಾನು ಸ್ವಾಭಿಮಾನದ ರಾಜಕಾರಣಿ. ಹ್ಮ್. ನನ್ನ ಸ್ವಾಭಿಮಾನವನ್ನು ಬಿಟ್ಟು ನಾನು ರಾಜಕಾರಣ ಮಾಡ್ಲಿಕ್ಕೆ ನಾನು ಸಿದ್ಧನಿಲ್ಲ. ಹ್ಮ್. ನಾನು ಸ್ವಾಭಿಮಾನದಿಂದನೇ ರಾಜಕಾರಣ ಮಾಡ. ಹುಲಿ ಹೆಸದ್ರ ಹುಲಿ ಎಂದು ತಿನ್ನೋದಿಲ್ಲ, ಹೌದ್ ಹೌದ್. ಮಾಂಸನೇ ತಿನ್ನೋದು. ನಾನು ಆ ರೀತಿಯೊಳಗೆ ಬೆಳೆದು ಬಂದಿರ್ತಕ್ಕಂಥವ. ನಾನು ರಾಜಕೀಯ ಮಾಡ್ಬೇಕು ಅಂತ ನನಗೆ ಇಚ್ಛಾಶಕ್ತಿ ಇಲ್ಲ, ಅಥವಾ ಅಧಿಕಾರ ಸಿಗಲಿ ಅನ್ನುವಂತ ಇಚ್ಛಾಶಕ್ತಿ ನನಗಿಲ್ಲ. ಹ್ಮ್. ಇವತ್ತು ಕಾಂಗ್ರೆಸ್ ಬರ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ನನ್ ಕೆಲವು ಭರವಸೆಗಳನ್ನ ಕೊಟ್ಟಿದ್ದಾರೆ. ಹ್ಮ್. 4 ಗೋಡೆಗಳ ಮಧ್ಯದಲ್ಲಿ ಅದಿದೆ. ಹ್ಮ್. ಹ್ಮ್. ನಾನು ಅದನ್ನ ಬಹಿರಂಗ ಪಡಿಸಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಖಂಡಿತವಾಗ್ಲು ಸರ್, ಈಗ ಭರವಸೆಯನ್ನ ಕೊಟ್ಟಿದಾರ ಅಂತ ಹೇಳಿದ್ರಿ ನೀವು. ಖಂಡಿತವಾಗ್ಲು ಈಗ ಬಿಜೆಪಿಯಲ್ಲಿ ಇದ್ದಾಗ ಅಥವಾ ಜೆಡಿಎಸ್ ಅಲ್ಲಿ ಇದ್ದಾಗ ತಾವುಗಳು ರೈತರ ಪರವಾಗಿ ಏನಾದ್ರೂ ಧ್ವನಿ ಎತ್ತಿ ಅಥವಾ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ಬೋದು ಅಥವಾ ಬೇರೆ ಹುದ್ದೆ ಅಥವಾ MLC ಮಾಡ್ಬೋದಾಗಿತ್ತು ನಿಮ್ಮನ್ನ. ಈಗ ಕೆಲವೊಂದು ನಡೀತಾ ಇರೋದು ಅದೇ ಸರ್. ಈಗ ಏನು ಅನ್ನೊಂದು ಹುದ್ದೆ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡೋದು, ಕೆಲವೊಬ್ರು ಹೋರಾಟಗಾರನ ಕದಿವಿ ಮಾಡ್ಕೊಳ್ಳೋದು ಅಥವಾ ಅವ್ರನ್ನ ಸುಮ್ನೆ ಆಗ್ಬಿಡೋದು. ಅದು ಏನಾದ್ರೂ ತಮ್ಗ ಆ ತರ ಆಫರ್ಗಳು ಇತ್ತ ಅಂತೇಳಿ? ಹಾ, ಅವತ್ತಿನ ದಿನಮಾನಗಳಲ್ಲಿ ಆಫರ್ ಇರ್ತಕ್ಕಂಥದ್ದು ತಾವು ಕೇಳಿದ್ರಿ. ಹ್ಮ್. ಸನ್ಮಾನ್ಯ ಯಡಿಯೂರಪ್ಪನವರೇ 2019ರಲ್ಲಿ ಬೈ ಎಲೆಕ್ಷನ್ ನಮ್ಮ ಮನೆಗೆ ಬಂದಿದ್ರಲ್ಲ. ಹ್ಮ್. 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 ಬಂದಿದ್ರ ತಮ್ಗೆ ಗೊತ್ತಿಲ್ಲ? ಹೌದು, ಗೊತ್ತು ಗೊತ್ತು ಹಾ? ಸರ್. 2019ರಲ್ಲಿ ಯಡಿಯೂರಪ್ಪನವ್ರು ನಮ್ಮ ಮನೆಗೆ ಬಂದಿದ್ರು. ಹ್ಮ್. ಶೋಭಾ ಕರಂದ್ಲಾಜೆ ಮೇಡಮ್ ಅವರು ನಮ್ಮ ಮನೆಗೆ ಬಂದಿದ್ರು. ಹೌದೌದು. ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರು ಇದ್ರು, ವೀರಣ್ಣ ಚರಂತಿಮಠ ಅವ್ರು ಇದ್ರು, ಹ್ಮ್. ಸಿದ್ದು ಸೌದಿ ಅವ್ರು ಇದ್ರು. ಹೌದು. ಇನ್ನು ಅನೇಕ ಜನ ಮುಖಂಡರು ಬಂದು ನನ್ನನ್ನ ನಾನು ಅಸಮಾಧಾನಗೊಂಡಿದ್ದೆ. ಟಿಕೆಟ್ ಕೈ ತಪ್ಪಿದ ಕೂಡಲೇ ಹ್ಮ್. ನಾನು ಬಹಳಷ್ಟು ಬೇಜಾರಾಗಿತ್ತು. ಹ್ಮ್. ನಾನು ಶಟ್ಕೊಂಡು ಮನ್ಯಾಗ ಕೂತಿದ್ನಿ. ಯಡಿಯೂರಪ್ಪನವರೇ ಬಂದು ನನಗೆ ಭರವಸೆ ಕೊಟ್ಟು, ಹ್ಮ್. ಇಲ್ಲಪ್ಪ ನಿನಗ ಖಂಡಿತವಾಗಿನೂ ಕೂಡ ನಮ್ಮ ಸರ್ಕಾರ ಬರ್ತದೆ, ಮುಂದ ನಿನಗೆ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಡ್ತೀವಿ, ಮುಂದಿನ ದಿನಮಾನಗಳಲ್ಲಿ ನಿನಗ ಕ್ಷೇತ್ರ ಕೂಡ ನಿನಗೆ ಮೀಸಲಾಗಿಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹ್ಮ್. ಸರ್ಕಾರ ಬಂದ ತಕ್ಷಣನೇ ನಾವು ನಿನಗೊಂದು ಏನ್ ನೀ ಕೇಳ್ತೀವಿ ಅದನ್ನ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಭರವಸೆಯನ್ನು ಕೂಡ ಅವ್ರು ಕೊಟ್ಟಿದ್ದರು. ಹ್ಮ್. ಆದ್ರೂ ಕೂಡ ನಾನು ಅವ್ರ ಮೇಲೆ ಮಾತಿನ ಮೇಲೆ ನಂಬಿಕೆಯನ್ನಿಟ್ಟಾಗಿರ್ಬೋದು, ಅಥವಾ ನಾನು ಪಕ್ಷವನ್ನು ಬದಲಾಯಿಸಬಾರ್ದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಾಗಿರ್ಬೋದು, ನಾನು ಪಕ್ಷದಲ್ಲಿ ಉಳ್ಕೊಂಡೆ. ಹ್ಮ್. ನಂತರ ಒಂದಂಗ ಸರ್ಕಾರ ಬಂತು, ಹ್ಮ್. ಅವಕಾಶ ಕೊಡ್ಲಿಲ್ಲ. ಹ್ಮ್. ನಾನು ಪಕ್ಷ ಬಿಡ್ಲಿಲ್ಲ. ಹ್ಮ್. ಪಕ್ಷ ಬಿಡ್ಲಿಲ್ಲ. ಹ್ಮ್. ಒಂದ್ ಗೊತ್ತಿರ್ಲಿ ನಿಮ್ಗ, ನಾನು ಪಕ್ಷ ಬಿಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕಳೆದ 2021 20 ಅಥವಾ 19-20ರಲ್ಲಿ ಹ್ಮ್. DCC ಬ್ಯಾಂಕ್ ಚುನಾವಣೆ ನಡೀತು. ಓಕೆ. DCC ಬ್ಯಾಂಕ್ ಚುನಾವಣೆ. ಓಕೆ. DCC ಬ್ಯಾಂಕ್ ಚುನಾವಣೆಗೆ ನಾನು ಆಕಾಂಕ್ಷಿ ಆಗಿದ್ದೆ. ಹ್ಮ್. ಅಲ್ಲೇ ನನಗೆ ಅವಕಾಶ ಕೊಡ್ಲಿಲ್ಲ. ಇನ್ನೊಬ್ರು ನಿಂದ್ರಿಸಿದ್ರು, ಈಗಪ್ಪ ಸೌದಿ ಅಂತ ಹ್ಮ್. ಹೇಳಿ ಹ್ಮ್. ನಿಂದ್ರಿಸಿದ ಕೂಡಲೇ ಅವ್ರು ಈಗಪ್ಪ ಸೌದಿ ಅವರು ಸೋತ್ರು. ಹ್ಮ್. ಆ ಸೋಲಿನ ಹೊಣೆ ತಂದು ನನ್ನ ತಲೆ ಕಟ್ಟಿ ಹ್ಮ್. ನನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಬಿಜೆಪಿ ಅವರು ಅವಾಗ್ಲೇನೆ ಅವಾಗಲೇ ಉಚ್ಚಾಟನೆ ಮಾಡಿದ್ರು. ನಿಮ್ಗೆ ಗೊತ್ತಿಲ್ಲ, ಹ್ಮ್. ಇಷ್ಟು ವರ್ಷಗಳ ಕಾಲ ನನ್ನನ್ನ ಪಕ್ಷದಲ್ಲಿ ದುಡಿಸಿಕೊಂಡು ಹ್ಮ್. ಒಂದು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಲಿ, ಭಾರತೀಯ ಜನತಾ ಪಾರ್ಟಿ 5-5 ಸಿದ್ದು ನ್ಯಾಮಗೌಡ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ 5-5 ಜಿಲ್ಲಾ ಪಂಚಾಯತಿಯನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಮೊದಲನೇ ಪ್ರಮುಖ ಪ್ರಯತ್ನವನ್ನು ಮತ್ತು ಸ್ಥಾನವನ್ನು ವಹಿಸತಕ್ಕಂಥ ನೀವ ಕಾರಣಭೂತರು. ನಾನೇ ಕಾರಣಭೂತ. ಹ್ಮ್. ಇದನ್ನೆಲ್ಲ ಕಾರ್ಯಕರ್ತರು ಒಪ್ಕೋತಾರೆ, ಹ್ಮ್. ಗೆದ್ದು ಬಂದಿರ್ತಕ್ಕಂಥವ್ರು ಒಪ್ಕೋತಾರೆ. ಹ್ಮ್. 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 ಅಂತ ಹೋರಾಟಗಾರನ, ಅಂತ ಪ್ರಯತ್ನವಾದ ವ್ಯಕ್ತಿಯನ್ನ ಇವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಓಕೆ. ಹ್ಮ್. ಅಂದ್ಮೇಲೆ ಆ ಪಕ್ಷದಲ್ಲಿ ನನಗ ಎಷ್ಟು ನೋವಾಗಿರ್ಬೇಕು ನೀವು ಹೇಳಿ ನೋಡಿ. ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಪ್ಪ ನನ್ನಂತವನಂದ್ರ ಖಂಡಿತವಲ್ಲ ನೀವು. ಎಷ್ಟು ನೋವಾಗಿರ್ಬೇಕು, ನನಗೆ ಎಷ್ಟು ಬೇಜಾರಾಗಿರ್ಬೇಕು ನನಗೆ. ನಂತರ ಕೆಲವೊಂದ್ ಕಡೆ ಹೇಳಿದ್ರು, ಇಲ್ಲ 2018-23 ಟಿಕೆಟ್ ನಿಮ್ಗೆ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಹ್ಮ್. ನಂತರ ನನ್ನ ಪಕ್ಷಕ್ಕೆ ಮತ್ತೆ ಹೊಳಿ ತಗೊಂಡ್ ಬಂದ್ರು. ಹ್ಮ್. ಪಕ್ಷಕ್ಕೆ ಹೊಳಿ ತಗೊಂಡ್ ಕೂಡೇನೆ ಅಲ್ಲಿಯೂ ಕೂಡ 2019ನೇ ಇಸ್ವಿ ಒಳಗ 23ನೇ ಇಸ್ವಿ ಒಳಗೆ ನಡೆದಿರ್ತಕ್ಕಂಥ ಚುನಾವಣೆ ಒಳಗನ ಇದೇ ಈ ಶಾಸಕರಾಗಿರ್ತಕ್ಕಂಥ ಗುರುಗುಂಟಿ ಅವರೇ ಹೇಳಿದ್ರು, ಹ್ಮ್. ಹ್ಮ್. ಸಿಂಧೂರ್ ಅವರೇ ನಿಮಗೆ ಸಿಕ್ಕರೆ ನೀವು ಮಾಡಿ, ನಮಗೆ ಸಿಕ್ಕರೆ ನಾವು ಮಾಡ್ತೀವಿ ತಕ್ಷಣ. ನಂತರ ನಾನು ಗುರುಗುಂಟಿ ಅವ್ರನ್ನ ಕೇಳಿದೆ. ಹೇಳಿದಾಗ ಹೇಳಿದ್ರು ಗುರುಗುಂಟಿ ಅವರು, ಇಲ್ಲಪ್ಪ ನಿನಗೆ ಸಿಕ್ಕರೆ ನಾ ಮಾಡೋದಿಲ್ಲ, ನಾ ಪಕ್ಷದ ಮಾಡೋ ಅಂತ ಹೇಳಿದ್ರು. ಅದ್ರ ಮುಂಚೆ ಮಾತಾಗಿ ಮುಂಚೆ ಹೋಗಿ ಕರೀಬೇಕಾರ ಅವ್ರನ್ನು ನಿಮ್ ಸ್ಟುಡಿಯೋಕ, ನಾನು ಬರ್ತೀನಿ. ಮೊದಲು IBI ಆಗಿರ್ತಕ್ಕಂಥ ಅಗ್ರಿಮೆಂಟ್ ಅಲ್ಲಿ ನೇರ ಹೆಂಗ್ ನಾವು ನೀವು ಕೂತದ್ವಿ ಹಿಂಗೆ ಕೂತ್ ಮಾತಾಡ್ಯಾರ ನಮ್ಮ ಜೊತೆ ಮೊದಲು IBI. ಅಲ್ಲ, ನಮ್ಮ ಮಾಧ್ಯಮಕ್ಕೆ ಬಂದ್ರೆ ಖಂಡಿತವಾಗಿನೂ ಕರೀ, ನಾ ಬರ್ತೀನಿ, ಖಂಡಿತವಾಗಿನೂ ಬರ್ತೀನಿ. ಇಲ್ಲ ಅನ್ಲಿ ಅವ್ರ ಸಾಕ್ಷಿ ಸಮೇತ ನನ್ನ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ, ಅವ್ರು ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ಲಿ. ನಾನು ಕೇಳಿದೆ, ಗುರುಗುಂಟಿ ಸಾಹೇಬ್ರೆ, ಪೈಪೋಟಿ ಒಳಗೆ ನೀವಿದ್ದೀರಿ, ನಾನಿದ್ದೀನಿ, ನಿಮಗ್ ಟಿಕೆಟ್ ಸಿಕ್ಕರೆ ನಾನು ತನು ಮನ ಮಾಡ್ತಾನೆ. ಧನು ನಿಮ್ಗೆ ಸಹಾಯ ಮಾಡೋ ದೊಡ್ಡವ್ ನಾನಲ್ಲ.
ನನಗಂತ ಅವಕಾಶ ಸಿಕ್ಪಾತ ನೀವು ತನೋ ಮನ ಧನ ಸಹಾಯದಿಂದ ನಾನು ಚುನಾವಣೆ ಮಾಡ್ಬೇಕು, ಆಶೀರ್ವಾದ ಮಾಡ್ಬೋದು ಕೂಡ ಅಧ್ಯಕ್ಷ ನಾನು ವಿನಂತಿ ಮಾಡ್ಕೊಂಡೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ, ಸಿಂಧೂರ್ ಅವರೇ, ನಂದು ವಯಸ್ಸಾಗಿದೆ, ನಾನು ಸುಳ್ಳು ಮಾತಾಡಂಗಿಲ್ಲ, ಕೊನೆಯದ್ ನಂದು, ನಾನು ಸರಿ ಟಿಕೆಟ್ ಕೊಟ್ರು ಚುನಾವಣೆ ನಾ ಮಾಡವನೇ, ಟಿಕೆಟ್ ಕೊಡದೇ ಇದ್ರು ನಾ ಚುನಾವಣೆ ಮಾಡವನೇ, ಕಡೆಗೆ JDS ನಿಂದ ಅವ್ರನ್ನ ಮಾಡವನೇ ಅಂತ ಅವ್ರು ಹೇಳಿದ್ರು. ಅವರು ಖಂಡಿತವಾಗ್ಲೂ ಹೇಳ್ಬಿಟ್ಟಿದ್ರು. ಹೇಳಿದ್ರು ಗುರುಗಳ. ಮತ್ ನಾವು ನಿಮ್ ಮಾತುಕತೆಗೆ ಬೆಲೆ ಏನು ಅಂತ ಕೇಳಿದೆ ನಾನು. ಕೇಳಿದಾಗ ಅವ್ರಿಲ್ಲ, ನಂದು ಫೈನಲ್ ರೀ, ನಾ ಸುಳ್ಳು ಮಾತಾಡಂಗಿಲ್ಲ, ನಾ ಇದ್ದು ಸತ್ಯನೇ ಮಾತಾಡ್ತೀನಿ, ಸುಳ್ಳು ಎಂದೂ ಮಾತಾಡಿಲ್ಲ, ಮಾತಾಡಂಗಿಲ್ಲ ಅಂತ ಹೇಳಿದ್ರು. ಸತ್ಯನ ಮಾತಾಡಿದ್ರು. ಅಲ್ಲ, ಇದ್ರ ಹಿಂತಿ ಮುಂಚೆನೆ ಬಿಜೆಪಿ ಟಿಕೆಟ್ ಬಂದ್ಬಿಟ್ರೆ ಅವ್ರು ಮಾಡೋರು ಅಂತಾನೆ ಕನ್ಫರ್ಮ್. ಆಮೇಲೆ ಟಿಕೆಟ್ನು ಕೂಡ ಬಾಗಲಕೋಟೆ, ಬೆಂಗಳೂರು, ದೆಹಲಿಯನ್ನು ಕೂಡ ಕಳಿಸ್ಕೊಟ್ಟಾಗ ಗುರುಗುಂಟೆ ಅವ್ರದ್ದು ನಮ್ದು ಇಬ್ಬರದೇ ಇತ್ತು. ಅಲ್ಲಿನೂ ಕೂಡ ಇವತ್ತ ಭಾರತೀಯ ಜನತಾ ಪಾರ್ಟಿ ಏನು ಟಿಕೆಟ್ ಕೊಟ್ರು ಅವ್ರಿಗೆ, ಏನ್ ಇವ್ರ ಸಿದ್ಧಾಂತಗಳು, ಏನ್ ಗುರುಗುಂಟೆ ಅವ್ರು 23 ವರ್ಷ ಕಟ್ಲಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರು ದುಡ್ದಿರ್ತಕ್ಕಂಥ ಉದಾಹರಣೆಗಳು ಅದಾವ? ಅಥವಾ ಮತ್ತೇನ್ರಿ ಯಾಕೋದಕ್ ಭಾರತೀಯ ಜನತಾ ಪಾರ್ಟಿ ಕೊಡ್ತಕ್ಕಂಥ ಕೊಡುಗೆಗಳು ಅವರಿಂದ ಏನಾದ್ರು ಅದಾವ? 2019 ಇಸ್ವಿಯಲ್ಲಿ ಪಾರ್ಟಿಗೆ ಬಂದ್ರು, 2023 ಇಸ್ವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ತಗೊಂಡ್ರು. ಯಾವ ಕಾರಣಕ್ಕಾಗಿ ಟಿಕೆಟ್ ಕೊಟ್ರು ಭಾರತೀಯ ಜನತಾ ಪಾರ್ಟಿ ಅವರಿಗೆ? ಏನ್ ಕೊಟ್ರು? ಹಣಬಲ ಇದ್ದವರಿಗೆ ಮಾತ್ರ. ನೀವ್ ಹೇಳ್ರಿ, ನಾ ಹೇಳುದಿಲ್ಲ ಶಬ್ದ. ನಾ ಅಂದ್ರೆ ವಿರೋಧಕತೆ ನೋವಾಗ್ತದ ಅವ್ರಿಗೆ. ಭಾರತೀಯ ಜನತಾ ಪಾರ್ಟಿ ಟಿಕೆಟುಗಳನ್ನ ಮಾರಾಟ ಮಾಡ್ಕೊಳ್ತಕ್ಕಂಥ ಕೆಲಸ ಮತ್ತು ವ್ಯವಸ್ಥೆನೂ ಕೂಡ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಅದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಇದೇ ಜಮಖಂಡಿ ವಿಧಾನಸಭಾ ಕ್ಷೇತ್ರ. ಟಿಕೆಟ್ ಆ ಟೈಮ್ ಜಾತಿ ವಿಷಯಕ್ಕೆ ಬರೋಣ. ನಾನು ಪಂಚಮ, ಸಿದ್ದು ಇವ್ರು ಆನಂದರಾಯ್ ಅವ್ರ ಸಾರಿ ನಮ್ಮ ಇಲ್ಲ ಇವರು ಮುರುಗೇಶ್ ಪಂಚಮ, ಸಿದ್ದು ಸೌದಿ ಪಂಚಮ. ಮೂರ್ ಹೆಂಗ್ ಕೊಡ್ಲಾಕ ಆಕತಿ ಅನ್ನೋ ಪ್ರಶ್ನೆ ನನ್ನ ಮುಂದಿಟ್ರು. ನಾನು ಕೇಳ್ತೀನಿ, ವೀರಣ್ಣ ಚರಂತಿಮಠ ಅವ್ರ ಜಂಗನು, ಇಲ್ಲಿ ಗುರುಗುಂಟೆ ಅವ್ರ ಜಂಗನು, ಅವ್ರಿಗೆ ಹೆಂಗ್ ಹೆಂಗ್ ಕೊಡ್ತೀರಿ? ಏನ್ ನೋಡ್ಕೊಡ್ತೀರಿ? ಕೋಟಿದ ಪುತ್ರ ಆತನ ಕೂಡಲೇ ಸರ್ವೆ ಅಂದ್ರು. ಸರ್ವೆ ಲಿಸ್ಟ್ ನಾ ಏನ್ ಕಡಿಮೆ ಹೇಳಿ ತಗದ. ಕಮ್ಯುನಿಟಿ ಇಲ್ಲ, ನನ್ನ ಒಂದೇ ಒಂದು ಕೊರತೆ ದುಡ್ಡಿಲ್ಲ. ಆದ್ರೂ ಕೂಡ ಇಡೀ ಜಮಖಂಡಿ ಮತಕ್ಷೇತ್ರದಾಗಿರ್ತಕ್ಕಂಥ ನನ್ನ ರೈತ ಕುಲ ಏನಂತಲ್ಲ, ರೈತ ಕುಲ, ಆ ರೈತ ಕುಲ ಪ್ರತಿಯೊಂದೊಂದು ಆಸ್ತಿನೂ ನಂದು 1 ಲಕ್ಷ ಇಟ್ಕೊಂಡು ಸಹಿತ ನನ್ನ 100 ಕೋಟಿ ರೂಪಾಯಿ ದುಡ್ಡು, 100 ಕೋಟಿ 100 ಕೋಟಿ ರೂಪಾಯಿ ಶ್ರೀಮಂತ ನಾನು. ರೈತರಿಗೆ ಅಷ್ಟೊಂದು ಬೆಂಬಲ ಅವ್ರಿಗೆ ಗೊತ್ತದ, ನಾ ಹೇಳಂಗಿಲ್ಲ ಈ ಮಾತು. ಅವ್ರನ್ನ ಕೇಳಿ ಯಾರಾದ್ರೂ ರೈತರನ್ನ ತಗೊಂಡು ಇಂಟ್ರು ತೋರಿ. 10-26 ಮಂದಿ ರೈತರನ್ನ ಕೂಡ್ಸ್ರೇ ಸಿಂಧೂರು ರಾಜಕೀಯ ಒಳಗೆ ಹೆಂಗ್ ನಡ್ಕೊಂಡು ಬಂದಾರಪ್ಪ, ರೈತರಿಗೆ ಸ್ಪಂದಿಸಾನ ಇರುವಂತಕ್ಕಂಥದ್ರ ಬಗ್ಗೆ ಇಂಟ್ರು ಅವ್ರನ್ನ ತೋರಿ. ನಾನ್ ಬಾಯ್ಲಿ ಕೇಳಕ್ ಹೋಗ್ಬೇಡ, ನಾ ಹೇಳುದಿಲ್ಲ. ಅವ್ರ ನನ್ನ ಆಸ್ತಿ, ಅವರೇ ನನ್ನ ದುಡ್ಡು, ಇನ್ನೇನ್ ಬೇಕು ನನಗೆ ಅವ್ರನ್ನ ಬಿಟ್ರ. ಇಷ್ಟೆಲ್ಲ ರೈತರು ನಿಮ್ಗ ಬೆಂಬಲ ಇದ್ದವರು ಸರ್ಕಾರಕ್ಕ ಮತ್ತ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಒತ್ತಾಯ ಮಾಡ್ಬೋದಾಗಿತ್ತಲ್ಲ, ನಮ್ಮವ್ರಿಗೆ ಟಿಕೆಟ್ ಕೊಡ್ರಿ, ನಮ್ ಸಿಂಧೂರ್ ಅವ್ರಿಗೆ ಮಾಡಿದ್ರು. ನಾನು ಒಪ್ಕೋತೀನಿ, ಮಾಡಿದ್ರು, ಖಂಡಿತವಾಗಿನೂ ಮಾಡಿದ್ರು. ಯಾರು ಮಾಡಿದ್ರಪ್ಪ ಅಂತಂದ್ರೆ, ಅವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು, ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನನ್ನ ಪರವಾಗಿ ಬಹಳಷ್ಟು ಬಲವಾಗಿ ಪ್ರಯತ್ನವನ್ನು ಮಾಡಿದರು. ಅವರು ಸಿಂಧೂರ್ನಂತ ಹೋರಾಟಗಾರ ನಮ್ಮ ಪಕ್ಷದಲ್ಲಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ವಿಚಾರನೂ ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ದುಡ್ಡಿನ ಮುಂದೆ ಅವ್ರಿಗೂ ನಡೆಯಲಿಲ್ಲ. ಇವತ್ತು ನಿಮ್ಗೆ ಗೊತ್ತಿರ್ಲಿ, ದುಡ್ಡು ಹೆಂಗ ಸಂಪಾದನೆ ಮಾಡ್ತಿದ್ರಪ್ಪ ಅಥವಾ ದುಡ್ಡು ಹೆಂಗ ಕ್ರೋಢೀಕರಣ ಮಾಡ್ತಿದ್ರಪ್ಪ ಅಂತಂದ್ರೆ, ನಮ್ಮ ಹಾಲ್ನಾಥ್ ಸ್ವಾಮೀಜಿ ಅವರು, ಚೈತ್ರಾ ಕುಂದಾಪುರ್ ಅವರು ತಗೊಳ್ರಿ ಉದಾಹರಣೆ. ಇವ್ರು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಾರಪ್ಪ ಅಂತ ಬಗ್ಗೆ ಇವ್ರ ಪಟ್ಟಿ ಕೊಡ್ತೀನಿ. ಇಂಥವ್ರನ್ನೆಲ್ಲ ಅವ್ರ ಮನೆಗೆ ಕಳ್ಸೋದು, ನೀ ಎಷ್ಟು ಕೊಡ್ತಿ ಹೇಳೋದು, ನೀ ಎಷ್ಟು ಕೊಡ್ತಿ ಹೇಳೋದು, ಯಾರು ಜಾಸ್ತಿ ಕೊಡ್ತಾರ ಅವ್ರು ಟಿಕೆಟ್ ಕೊಡೋದು. ಇಂಥ ವ್ಯವಸ್ಥೆ ಮಾಡ್ಕೊಂಡು ಬರೋದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ 60 ಬಂದಿರ್ತಾರೆ. ಸಮಥಿಂಗ್ ಪರಿಸ್ಥಿತಿ ಹಿಂಗ್ ಬಂತ. ಭಾರತೀಯ ಜನತಾ ಪಾರ್ಟಿ ಒಳಗೆ ಇರ್ತಕ್ಕಂಥ ನೈತಿಕತೆ ಏನತ್ರಿ? ಇಲ್ಲಿ ಯಾವ ಎಂಗಲ್ನಲ್ಲಿ ನೀವು ಸಿದ್ಧಾಂತಗಳನ್ನ ರೂಢಿಸ್ಕೊಂಡು ಹೊಂಟಿದ್ದೀರಿ? ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳೇ, ನೀವ್ ಹಿಂದೆ ಕತ್ತಿದ್ರಿ ಅಪ್ಪ ಮಕ್ಕಳ ಪಕ್ಷ ಅಂತ ಕರಿತಿದ್ರಿ. ಯಾರಿಗೆ? JDS ಅವ್ರಿಗೆ. ಸರಿನಾ? ನಿಮ್ದೇ ಪಕ್ಷ, ಯಡಿಯೂರಪ್ಪನವ್ರೇ, ವಿಜಯೇಂದ್ರ ಅವರೇ, ರಾಘವೇಂದ್ರ ಅವರೇ, ತಂದೆ ಮಕ್ಕಳ ಪಕ್ಷ ಹೌದು ತಾನೆ? ತಂದೆಯವರು ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು, ಮಗ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು, ಇನ್ನೊಬ್ಬ ಮಗ ಸಂಸತ್ ಸದಸ್ಯ.
ನಿಮ್ಮಲ್ಲಿ ಸಿದ್ಧಾಂತ ಐತ್ಯಾ? ಹ್ಮ್ ಹ? ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ರಿ. ಹ್ಮ್ ಹ? ಅಲ್ಲ ಈಗ ನೀವು ಕುಟುಂಬ ರಾಜಕಾರಣ ಬರ್ತಾ ಇತ್ತು ಹ. ಅಂತೀರಿ ಸರ್ ಬಿಜೆಪಿಯಲ್ಲಿ. ಹ್ಮ್. ಅದೇ ರೀತಿಯಾಗಿ ಬಂದಾಗ ಕುಟುಂಬ ರಾಜಕಾರಣ ಅಷ್ಟೊಂದು ಮುಂದುವರ್ಸೋದಾಗಿದ್ರೆ ಈಶ್ವರಪ್ಪನವ್ರ ಮಗನಿಗೆ ಕೊಡ್ಬೋದಾಗಿತ್ತಲ್ಲ ಸರ್ ಟಿಕೆಟ್? ಆಗಿತ್ತು. ಈಶ್ವರಪ್ಪನ ಮಗನಿಗೆ ಕೊಡ್ಬೋದಾಗಿತ್ತು. ಹ್ಮ್ ಈಶ್ವರಪ್ಪನ ಮಗನಿಗೆ ನಿಜಕ್ಕೂ ಅನ್ಯಾಯ ಮಾಡಿದ್ರು. ಹ್ಮ್ ಅನ್ಯಾಯ ಮಾಡಿದ್ರು ಹ್ಮ್ ನಿಜಕ್ಕೂ. ಇವರು ನಮ್ಮ ಈಶ್ವರಪ್ಪನ ಮಗನಿಗೆ ಹ್ಮ್ ಹ್ಮ್ ನಿಜಕ್ಕೂ ಅನ್ಯಾಯ. ಯಾಕಂತಂದ್ರೆ ಯಡಿಯೂರಪ್ಪನ ಕುಟುಂಬ ಅಷ್ಟೇ ಬೆಳಿಬೇಕ. ಹ್ಮ್ ಹ್ಮ್ ಹೆಗಲಿ ಕೊಟ್ಟು ದುಡ್ದಿರ್ತಕ್ಕಂಥವ್ರು ಈಶ್ವರಪ್ಪನವರು. ಈಶ್ವರಪ್ಪ, ಯಡಿಯೂರಪ್ಪ, ಹ್ಮ್. ಅನಂತಕುಮಾರ್, ಹ್ಮ್. ಬಿ ಶಿವಪ್ಪ, ಹ್ಮ್. ಡಿ ಎಸ್ ಶಂಕರಮೂರ್ತಿ, ಹ್ಮ್. ಇನ್ನು ಹಲವಾರು ಅವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಯಾರವರು ಚಂದ್ರೆ ಇನ್ನೊಬ್ಬರು ಹಿರಿಯ ಓಕೆ. ಅವರು ಅಂತವ್ರೆಲ್ಲ ಪ್ರಭಾವಿ ನಾಯಕರುಗಳು. ಅವ್ರೆಲ್ರನ್ನೂ ಮೂರಿ ಗುಂಪು ಮಾಡಿ ಯಡಿಯೂರಪ್ಪನವರು ತಮ್ಮ ಅಧೀನದಲ್ಲಿ ಪಕ್ಷವನ್ನು ಇಟ್ಕೊಂಡು ಹೊಂಟಾರ. ಇವತ್ತು ಸೆಂಟ್ರಲ್ ಹೈಕಮಾಂಡ್ ಯಡಿಯೂರಪ್ಪ ಅಂತಂದ್ರೆ ಬಿಜೆಪಿ ಅಂದ್ರೆ ಹೈಕಮಾಂಡ್, ಸೆಂಟ್ರಲ್ ಹೈಕಮಾಂಡ್ ಹಲ್ಲಿಲ್ದ ಹಾವ. ಅದರದಕ್ಕೆ ಹಲ್ಲನ ಇಲ್ಲ, ಬರೇ ಬಸ್ ಅಷ್ಟೇ ಐತಿ. ಹಚ್ಚುವಂತ ಶಕ್ತಿ ಅದರದಕ್ಕೆ ಇಲ್ಲ. ಇಲ್ಲ ಇಲ್ಲ ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್. ನಿಷ್ಕ್ರಿಯವಾಗಿರ್ತಕ್ಕಂಥ ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂತಂದ್ರೆ ಘಟಾನುಘಟಿ ನಾಯಕರುಗಳು, ಪಕ್ಷ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು, ಇವತ್ತು ಭಾರತೀಯ ಜನತಾ ಪಾರ್ಟಿಗಳಿಗೆ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ಅಂತವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಅವ್ರಿಗೆ ಬೆನ್ನಿಗೆ ಸಪೋರ್ಟ್ ನಿಂದಿರ್ಬೋದಾಗಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಈಶ್ವರಪ್ಪನವ್ರನ್ನ ತರಬಹುದಾಗಿತ್ತು. ಟಿಕೆಟ್ ಸಹ ಆಯ್ತು. ನಿಮ್ಗೆ ಯಾರು ವಿರೋಧ ಮಾಡ್ತೀರಿ ಅವ್ರೆಲ್ಲರೂ ಪಕ್ಷದಿಂದ ಹೊರಗೆ ಹಾಕೋತ್ ಬಂದ್ರಿ ನೀವು. ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ಮಾಡಿದ್ರು ಹೊರಗೆ ಹಾಕಿದ್ರಿ. ಈಶ್ವರಪ್ಪ ವಿರೋಧ ಮಾಡಿದ್ರೆ ಹೊರಗೆ ಹಾಕಿದ್ರಿ. ಅನಂತಕುಮಾರ್ ಹೆಗಡೆ ಅವರು ವಿರೋಧ ಮಾಡ್ಕೊತ ಬಂದು ಹೊರಗೆ ಹಾಕಿದ್ರಿ. ಪ್ರತಾಪ್ ಸಿಂಹ ವಿರೋಧ ಮಾಡ್ಕೊತ ಬಂದು ಅವ್ನು ಹೊರಗೆ ಹಾಕಿದ್ರಿ. ಅವ್ರ ಸೈಡ್ ಇಟ್ಕೊತ್ ಬಂದ್ರಿ ಎಲ್ಲಾರ್ನು. ಇವತ್ತು ವಿ ಸೋಮಣ್ಣ ಏನೋ ದುರ್ದೈವ, ಎಲ್ಲೋ ಒಂದ್ ಕಡೆ ಬ್ಯಾಡ್ ಲಕ್, ಅವನು ಕೂಡ ಮೂಲಿ ಗುಂಪು ಮಾಡಿದ್ರಿ. ಸೆಂಟ್ರಲ್ ದವ್ರು ಟಿಕೆಟ್ ಕೊಟ್ಟು ತುಮಕೂರ್ಲಿಂದ ಅವ್ರಿಗೆ ಗೆಲ್ಲಿಸ್ಕೊಂಡ್ ಬಂದ್ರು. ಅವ್ರ ಕೇಂದ್ರದ ಮಂತ್ರಿ ಆದಷ್ಟೇ. ಇನ್ನೇ ನಿಮ್ದು ಕುಟುಂಬ ರಾಜಕಾರಣ ಮುಂದಿರ್ಬೇಕು, ಬೇರೆದವ್ರನ್ನ ನಾನು ಕೊಡಕ್ ಇಲ್ಲ. ಈ ಯಡಿಯೂರಪ್ಪನವ್ರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಯಾರು ನನ್ನ ಉತ್ತರಾಧಿಕಾರಿ ನನ್ನ ಮಗಾನೇ ಆಗ್ಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನೊಬ್ರು ಯಾರು ಆಗ್ಬಾರ್ದು ಅಂತಕ್ಕಂಥ ಕಾನ್ಸೆಪ್ಟ್ ಅವ್ರು. ಖಂಡಿತ ಸರ್. ಈಗ ನೀವ್ ಹೇಳಿದ್ರಿ ಬಿಜೆಪಿ ಜೆಡಿಎಸ್, ಅಲ್ಲಿ ದೇವೇಗೌಡರ ಕುಟುಂಬ, ಇಲ್ಲಿ ಯಡಿಯೂರಪ್ಪನವ್ರ ಕುಟುಂಬ. ಇವೆರಡು ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಸ್ಪಷ್ಟವಾಗಿ ಗೊತ್ತಾಯ್ತು ನಿಮ್ಗೆ. ಕಾಂಗ್ರೆಸ್ ಅಲ್ಲಿ ಅದೇ ರೀತಿ ಕುಟುಂಬ ರಾಜಕಾರಣ ಆಗ್ತಾ ಇದೆಯಲ್ಲ ಸರ್ ಈಗ? ಕಾಂಗ್ರೆಸ್ ನಲ್ಲಿ ಇಂದಿರಾ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಾನು ಒಪ್ಕೋತೀನಿ. ನಾನು ಇಲ್ಲತ್ ನಾನು ಅನ್ನೋದು ಒಪ್ಕೋತೀನಿ. ನೀವು ಕುಟುಂಬ ರಾಜಕಾರಣ ಇನ್ನೊಬ್ರಿಗೆ ಆ ಸಂದರ್ಭ ಮಾಡಿರ್ತಕ್ಕಂಥ ಭಾಷಣಕ್ಕೆ ಅರ್ಥ ಉತ್ತರ ನೀವೇ ಹೇಳ್ಬಿಡ್ಲ. ಇದು ಕುಟುಂಬ ರಾಜಕಾರಣ ನೀವು ಹೇಳ್ತೀರಿ ಕಾಂಗ್ರೆಸ್ನವ್ರು. ನೀವು ನಿಮ್ಮ ಬಾಯಿಲಿಂದ ಬರ್ತಕ್ಕಂಥ ನುಡಿಮಿತ್ತುಗಳಲ್ಲಿ ಇರ್ತಕ್ಕಂಥ ಅರ್ಥದ ಬಗ್ಗೆ ಜನರಿಗೆ ಬಹಿರಂಗ ಪಡಿಸ್ರಿ. ನೀವು ಕುಟುಂಬ ರಾಜಕಾರಣ ಅಂತ ಕಾಂಗ್ರೆಸ್ನವ್ರಿಗೆ ಅಂದರಿಲ್ಲೋ, ಇನ್ನೊಬ್ಬರಿಗೆ ನೀವು ಕುಟುಂಬ ರಾಜಕಾರಣ ಮಾಡೋದ್ರ ಬಗ್ಗೆ ನಿಮ್ಮ ನುಡಿಮಿತ್ತುಗಳನ್ನ ಬಹಿರಂಗ ಪಡಿಸ್ರಿ. ಅವ್ರು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು. ನೆಹರು ಕುಟುಂಬ ಪ್ರಾಣ ಕೊಟ್ಟು, ಇಂದಿರಾ ಗಾಂಧಿ ಪ್ರಾಣ ಕೊಟ್ಟು, ರಾಜೀವ್ ಗಾಂಧಿ ಪ್ರಾಣ ಕೊಟ್ಟು, ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲಾ ಜನರು ಒಗ್ಗಡಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಈ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಕುಟುಂಬ ಗಾಂಧಿ ಕುಟುಂಬ. ಅಂದ್ಮೇಲೆ ಅವ್ರಿಗೆ ವಂಶದ ಪರಂಪರೆ ಇತಿಹಾಸ ಬರೋದಿಲ್ಲ ನನ್ನ ಲೆಕ್ಕದ ಪ್ರಕಾರ. ಅಲ್ಲ, ಈಗ ಪ್ರೆಸೆಂಟ್ ಆಗ್ತಾ ಇರೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈಗಿನ ಸಿಎಂ ಅವರು ಆಗಿರ್ಬೋದು, ಇದು ಕುಟುಂಬ ರಾಜಕಾರಣಿ ಅಂತ ಅನ್ಸಲ್ವ ತಮ್ಗೆ ಈಗ? ಅಲ್ಲ, ಆ ಕುಟುಂಬ ರಾಜಕಾರಣ ಸಿಎಂ ಅವ್ರದ್ದು ಬೇರೆ. ಅವರು ಸಿಎಂ ಅವರು ಯಾವತ್ತು ಕುಟುಂಬ ರಾಜಕಾರಣ ಅನ್ನುವಂತ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ ನನಗ ಅನ್ಸ್ತ. ಯಾಕಂತಂದ್ರೆ ಯತೀಂದ್ರ ಅವರು ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯನ ಮಾಡ್ಬೇಕಾದ್ರೆ ಅವ್ರ ತಂದೆಗೆ ಆ ಕ್ಷೇತ್ರ ಬಿಟ್ಕೊಟ್ರು. ಮೊದಲು ಶಾಸಕರಿದ್ರು. ಯಾವ್ದು ಅವರ ರಾಕೇಶ್ ಸಿದ್ದರಾಮಯ್ಯ ಅವರ ತೀರಿದ ಮೇಲೆ ಇವರು ಈಗಿರೋ ಮಗ ಅವರು ಡಾಕ್ಟರ್ ಆಗಿದ್ರು. ಅವ್ರನ್ನ ರಾಜಕೀಯ ತರೋ ವ್ಯವಸ್ಥೆ ಇರ್ಲಿಲ್ವಲ್ಲ ಸರ್? ರಾಜಕೀಯ ತರುವಂತ ವ್ಯವಸ್ಥೆ ಇರ್ಲಾರ್ದಂತ ಸಂದರ್ಭದಲ್ಲಿ ಅಲ್ಲಿ ಗೆಲುವು ಅಷ್ಟೇ ಮುಖ್ಯ. ಗೆಲುವನ್ನು ಕೂಡ ಅಷ್ಟೇ ಮುಖ್ಯ. ಪಕ್ಷ ಬಿಡಬಾರ್ದಂತೆ ಅನಿವಾರ್ಯ. ಅಲ್ಲಿ ಅವರ ಯತೀಂದ್ರ ಇರ್ಲಿಲ್ಲ ಅಂದ್ರೆ ಅಲ್ಲಿ ಗೆಲ್ಲೋದು ಕಷ್ಟ ಇತ್ತು. ಗೆಲ್ಲೋದು ಕಷ್ಟ ಇತ್ತು. ಗೆದ್ದ ಸಂಖ್ಯೆ ಬಲ ನಾವು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಇತ್ತು. ಆ ಕಾರಣಕ್ಕಾಗಿ ಅವರಿಗೆ ಕೊಟ್ರೆ ವಿನಃ ಪುತ್ರ ವ್ಯಾಮೋಹ ಅದು ಅಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ
ಹೇಳ್ಬೇಕಾಗ್ತದೆ. ಪುತ್ರ ವ್ಯಾಮೋಹ ಸಿದ್ದರಾಮಯ್ಯನವರಿಗೆ ಹ್ಮ್ ಇಲ್ಲ. ಓಕೆ ಇವತ್ತು ನಿಮ್ಗೆ ಗೊತ್ತಿರ್ಲಿ, ಹ್ಮ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜಭಾರ ಯಾರು ನಡೆಸಿದ್ರು? ಹ್ಮ್ ಹ್ಮ್ ಯಾರು ನಡೆಸಿದ್ರು ಹೇಳ್ರಿ? ಇದು ಆರ್.ಎಸ್. ವಿಜೇಂದ್ರ ತಾನೆ? ವಿಜೇಂದ್ರ ಅವರೇ. ಹೌದು. ಅವ್ರ ಸಹಿ ಇವರೇ ಮಾಡಿರ್ತಕ್ಕಂಥದ್ದು ನಾವ್ ಯಾರು ಹೇಳುದಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಅವ್ರ ಪಕ್ಷದವ್ರು ಹೇಳ್ತಾರೆ. ಯಡಿಯೂರಪ್ಪನವ್ರ ಸಿಟ್ಟಿಂಗ್ ಸಹಿ ಯಾರು ಮಾಡಿದ್ರು? ವಿಜೇಂದ್ರ. ವಿಜೇಂದ್ರ. ಆತರ ಏನಾದ್ರು ಯತೀಂದ್ರ ನಡ್ಕೊಂಡಾರ? ನಡ್ಕೊಂಡಾರ ಹೇಳ್ರಿ? ಇಲ್ಲ. ಮತ್ತೆ ಯತೀಂದ್ರ ತನ್ನ ಪಾಡಿತ ರಾಜಕಾರಣ ಮಾಡ್ತಾರ ಅಷ್ಟೇ. ತನ್ನ ಪಾಡ, ತನ್ನ ಕ್ಷೇತ್ರ, ತಾನು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ತನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟಕ್ಕೆ ಸೀಮಿತವಾಗಿ ಮಾತ್ರ ಮಾಡ್ತಾನೆ. ಇನ್ನೊಂದು ಯಾವುದೋ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಹಸ್ತಕ್ಷೇಪ ಇಲ್ಲ, ಬಹಳ ಸ್ಪಷ್ಟವಾಗಿರ್ತದೆ. ಇದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅಲ್ಲ. ಈಗ ಕುಟುಂಬ ರಾಜಕಾರಣಿ ಅದೊಂದು ರೀತಿ ಬೇರೆ ಹೋದಾಗ ಸರ್, ಈಗ ಉತ್ತರ ಕರ್ನಾಟಕದ ನಾಯಕರುಗಳ ಬಂದಾಗ ಆಗ ಯಾವ್ದೇ ಪಕ್ಷ ಇರ್ಲಿ, ಅದು ಯಾವ್ದೇ ಲೀಡರ್ಗಳು ಇರ್ಲಿ, ಅದು ಬಂದಾಗ ಯಾವ್ದೋ ಒಂದು ಸಣ್ಣ ಪೋಸ್ಟ್ ಬಿಟ್ಟು ಹೋಗೋದು ಅಂತದ್ದು. ಈಗಾಗ್ಲೇ ಯಾವ್ದೇ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿ ಆದವ್ರು ಹೋದಾರೆ. ಈ ಕಡೆ ಧ್ವನಿ ಎತ್ತುವಂತ ರಾಜಕಾರಣಿ ಎಲ್ಲೋ ಒಂದು ಕಡೆ ಬಸವನಗೌಡ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. ಸತೀಶ್ ಜಾರಕಿಹೊಳಿ ಅದನ್ನ ಸ್ವಲ್ಪ ನೈಸ್ ಮಾಡಿದಾರೆ. ಅದ್ರ ಗಟ್ಟಿ ಧ್ವನಿ ಎತ್ತವರು ಕತ್ತಿ ಅವ್ರು ಇದ್ರು, ಅವ್ರಿಲ್ಲ ಈಗ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದು ನಾನು ಚಿಕ್ಕವನು, ರಾಜಕೀಯದಲ್ಲಿ ಯಾವುದೇ ಒಂದು ಸ್ಥಾನಮಾನ ಘನತೆ ಗೌರವ ಪಡ್ಕೊಂಡಿರ್ತಕ್ಕಂಥವನು ನಾನಲ್ಲ. ಆದ್ರೂ ಕೂಡ ಆ ಪ್ರಶ್ನೆ ಕೇಳ್ತಿರಪ್ಪ ಅಂತಂದ್ರೆ ಅನಿವಾರ್ಯ ಕಾರಣಕ್ಕಾಗಿ ಒಂದು ಶಬ್ದ ನಾನು ಬಳಸಲಿಕ್ಕೆ ಸಾಧ್ಯ. ಇಲ್ಲಿ ಬರ್ತಕ್ಕಂಥ ಆದಾಯ, ಕೊಡ್ತಕ್ಕಂಥ ಇನ್ಕಮ್ ಯಾವ್ದು? ಉತ್ತರ ಕರ್ನಾಟಕನೋ ಅಥವಾ ದಕ್ಷಿಣ ಕರ್ನಾಟಕ? ಉತ್ತರ ಕರ್ನಾಟಕ. ಇರ್ತಕ್ಕಂಥ ಶಾಸಕರುಗಳ ಸಂಖ್ಯೆ ಜಾಸ್ತಿ ಉತ್ತರ ಕರ್ನಾಟಕನೋ ಅಥವಾ ದಕ್ಷಿಣ ಕರ್ನಾಟಕ? ಉತ್ತರ ಕರ್ನಾಟಕ. ಯಾವುದೇ ಪಕ್ಷ, ನಾ ಪಕ್ಷ ಹೊರತುಪಡಿಸಿ ಮಾತಾಡ್ತೀನಿ, ನಾನು ಇಲ್ಲಿ ಪಕ್ಷದ ಮಾತಾಡಂಗಿಲ್ಲ. ಮತ್ತೆ ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾನ್ವಿತ ವ್ಯಕ್ತಿಗಳು ಈ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಪಕ್ಷದ ವ್ಯಕ್ತಿಗಳಿಗೆ ಐತಿ? ಇಲ್ಲ? ಇದೆ ಸರ್, ಇದೆ. ಆದ್ರೆ ಅಂತ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ಇವತ್ತು ಹಿಂದಿನ ಇತಿಹಾಸ ತಗೊಂಡ್ ಬರೋಣ. ಇವತ್ತು ವೀರೇಂದ್ರ ಪಾಟೀಲ್ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅಂತವ್ರಾಗಿರ್ಬೋದು, ಮತ್ತು ಇನ್ಯಾರು ಈ ಭಾಗದಾಗ ಮುಖ್ಯಮಂತ್ರಿ ಆಗಿದ್ದಾರೆ ಸರ್, ಆದವ್ರಿಗೆ ಮುಕ್ತವಾಗಿ ನೀವು ಕರ್ನಾಟಕ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ರಿ, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಮನಸ್ಥಿತಿಯನ್ನು ಹೊಂದಿ ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳೇನಾದ್ರೂ ಯಾವುದೇ ಪಕ್ಷದ ಕೊಟ್ಟಾರ? ಇಲ್ಲ. ಇದು ಒಂದಿಷ್ಟು ಎಲ್ಲೋ ಒಂದ್ ಕಡೆ ನೋವಿನ ಸಂಕೇತ. ಇವ್ರು ಅವ್ರಿಗೆ ಸಲಾಂ ಹೊಡಿಯುವಂತ ಕೆಲಸ. ನಾನ್ ಸಿಎಂ ಆದ್ರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಯಾರೇ ಇರ್ಲಿ, ಆ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ನಾನು ಸಿಎಂ ಆದ್ರೂ ಕೂಡ ಅವ್ರ ಮಾತು ಕೇಳ್ಬೇಕು ಅನ್ನುವ ಅಭಿಪ್ರಾಯ ತಮ್ದು. ಒಟ್ಟಾರೆ ನಾನು ಹೇಳಿದ್ ನಿಮ್ಗೆ, ನಾನು ಬಹಳ ಚಿಕ್ಕವನು, ಆ ಮಟ್ಟದ ಶಬ್ದ ನಾನು ಏನಾದ್ರು ಬಳಸಿದ್ರೆ ಬಹುಶಃ ಒಂದಿಷ್ಟು ಏನೋ ಮುಜುಗರಕ್ಕೊಳಗಾದೀನು ಅಂತ ಮಾತು ಕೂಡ ಬರ್ತದ. ಬಟ್ ನಿಜಕ್ಕೂ ಕೂಡ ಅನ್ಯಾಯ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆದದ್ದು ಸತ್ಯ, ಇದು ನಾನು ಒಪ್ಪುವಂತದ್ದು. ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ, ಒಂದಿಷ್ಟು ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಂದ. ಯಾಕಂದ್ರೆ ನಾನು ಬಹಳ ಒಬ್ಬ ರೈತನ ಮಗನಾಗಿ ಮತ್ತ ನೀರಾವರಿ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಮತ್ತು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 3 ಹಂತನ ಪೂರ್ಣಗೊಳಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಹೋರಾಟದಲ್ಲಿ ಆಗಿರ್ಬೋದು, ಇವತ್ತು ಯಾವ ಸರ್ಕಾರಗಳು ಕಾಣಿಕೆಯನ್ನು ಕೊಟ್ಟಿರ್ಲಿಲ್ಲ. ಇವತ್ತು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಪೂರ್ಣಗೊಳಿಸಿದಾಗ, ಹಂತ 3 ಪೂರ್ಣಗೊಳಿಸಿದಾಗ 15 ಲಕ್ಷ ಹೆಕ್ಟೇರ್ ಪ್ರದೇಶ ಉತ್ತರ ಕರ್ನಾಟಕದ್ದು ನೀರಾವರಿ. ಉತ್ತರ ಕರ್ನಾಟಕ ಸಮಗ್ರ ನೀರಾವರಿ ಎಂದ ಆಗ್ತತಿವೋ ಅಂದ ನಮ್ಮ ಕರ್ನಾಟಕ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಕೊರತೆ ಇಲ್ಲ. ಇವತ್ತು ಅಲ್ಲಿ ಒಂದೇ ಒಂದು ನದಿ ಯಾವ್ದಾದ್ರು ಹರಿದಪ್ಪ ಅಂತಂದ್ರೆ ದಕ್ಷಿಣ ಕರ್ನಾಟಕದಾಗ ಕಾವೇರಿ ಆಗಿರ್ಬೋದು, ಆ ಕಡೆ ಭದ್ರಾ ಹಿಡ್ಕೊಂಡು ಆ ಕಡೆ ಭಾಗ ಇರ್ತಕ್ಕಂಥ ನದಿಗಳಾಗಿದ್ದಪ್ಪ ಅಂತಂದ್ರೆ ಆ ನದಿಗಳ ನೀರನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡು, ಸಂಪೂರ್ಣವಾಗಿ 100ಕ್ಕೆ 110% ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ದಾಖಲೆ ಸಮೇತವಾಗಿ ಇನ್ನೊಮ್ಮೆ ಕರೆದ್ರೆ ಕೊಡ್ತೀನಿ. ಆದ್ರೆ ನಮ್ಮಲ್ಲಿ ಅಲೌಟ್ ಆಗಿರ್ತಕ್ಕಂಥ ನೀರನ್ನ ಇವತ್ತಿನವರೆಗೂ ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗಿಲ್ಲಪ್ಪ ಅಂತಂದ್ರೆ ಇದ್ರ ಅರ್ಥ ಏನು? ಭ್ರಷ್ಟಾಚಾರ ನಡೆದಿದೆ ಅಂತ. ಭ್ರಷ್ಟಾಚಾರ ಜೊತೆಗೆ ಇಚ್ಛಾಶಕ್ತಿ ಕೊರತೆ, ಆಮೇಲೆ ಒಕ್ಕಟ್ಟಿನ ಕೊರತೆ, ಉತ್ತರ ಕರ್ನಾಟಕದ ಜನತೆಯ ಒಕ್ಕಟ್ಟಿನ ಕೊರತೆ.
ಉತ್ತರ ಕರ್ನಾಟಕದ ಎಲ್ಲಾ ಪಕ್ಷಾತೀತವಾಗಿರ್ತಕ್ಕಂಥ ವ್ಯಕ್ತಿಗಳು ಒಕ್ಕಟ್ಟಾಗಿ ಹ್ಮ್. ಅವ್ರ ಹೆಂಗ ದಕ್ಷಿಣ ಕರ್ನಾಟಕದ ನಾಯಕರುಗಳು ಒಕ್ಕಟ್ಟಾಗಿ ಹೋರಾಟ ಮಾಡ್ತಾರೋ ಹ್ಮ್. ಆ ತರ ನಮ್ಮ ಎಲ್ಲಾ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಒಂದು ಸಭೆಯನ್ನು ಕರೆದು ಅದಕ್ಕೊಂದು ನೇತೃತ್ವವನ್ನು ಕೊಟ್ಟು ಒಂದು ನಾಯಕತ್ವವನ್ನು ಕೊಟ್ಟು ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಒಂದು ಪತ್ರ ಇವ್ರು ಕೊಡ್ಲಿ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಈ ತರ ಆಗ್ಬೇಕು, ಆಗದೆ ಹೋದ್ರೆ ನಾವು ವಿಧಾನಸಭೆ ಕಟ್ಟಿಕಲ್ಲನ್ನು ಹತ್ತೋದಲ್ಲ, ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಮರಳಿ ಆ ಜನರಿಗೆ ನಾವು ಕೊಡ್ತೇವೆ ಅಂತಕ್ಕಂಥ ಪತ್ರವನ್ನು ಇವ್ರು ಕೊಟ್ರೆ ನಿಮ್ ಉತ್ತರ ಕರ್ನಾಟಕ ಕೇವಲ 5 ವರ್ಷದಾಗ ದಕ್ಷಿಣ ಕರ್ನಾಟಕ ಹಿಂದಾಕ್ಲಿಕ್ಕೆ ಸಾಧ್ಯ ಇದೆ. ಬಟ್ ಆ ಶಬ್ದ ಯಾರಿಂದ ಬರ್ಲಾಕ ಸಾಧ್ಯನೇ ಇಲ್ಲ. ಯಾರು ಇವತ್ ನನಗೆ 5 ವರ್ಷ ಅಧಿಕಾರ ಕೊಟ್ಟಿರ್ಲಿಲ್ಲ, ಸಾಕಪ್ಪ ನನ್ನ ಪಾಡಿಗೆ ನಾನು ಯಾಕೆ ಬೇಕು ನನಗೆ ಉತ್ತರ ಕರ್ನಾಟಕ. ಇಂತ ಒಂದು ಮನಸ್ಥಿತಿಯನ್ನ ಇದ್ದ ಸಂದರ್ಭದಲ್ಲಿ ನಾವ್ ಏನ್ ಮಾಡಕ್ ಸಾಧ್ಯತೆ. ನಾವು ಚಿಕ್ಕ ಅಧಿಕಾರದಲ್ಲಿ ಬಹಳ ಚಿಕ್ಕ ವಯಸ್ಸಿನ ದೊಡ್ಡವನಿದ್ರು ಕೂಡ ಚಿಕ್ಕವನಿದ್ರು ಕೂಡ ಆ ಮಾತಾಡೋ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಅನಿವಾರ್ಯ ಕಾರಣ ನಾನು ಈ ಮಾತು ಮಾತಾಡಿದ ಅಷ್ಟೇ. ಅಭಿವೃದ್ಧಿ ಆಗ್ಬೇಕು ಉತ್ತರ ಕರ್ನಾಟಕ, ಯಾಕಂದ್ರೆ ವಿಶಾಲವಾಗಿರ್ತಕ್ಕಂಥ ಭೂಮಿ, ದುಡಿಯುವಂತ ಕೈಗಳು, ಗಟ್ಟಿಮುಟ್ಟಾಗಿರ್ತಕ್ಕಂಥ ವ್ಯಕ್ತಿಗಳು, ಯುವ ಸಮೂಹ ಕೂಡ ಬಹಳಷ್ಟಿದೆ ಮತ್ತು ಬಹಳಷ್ಟು ತಾಳ್ಮೆಯಿಂದ ಮತ್ತು ಸಹಕಾರಿಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥ ಜನ. ಅಕಸ್ಮಾತ್ 524.6 ಕಾವೇರಿ ಏನಾದ್ರು ಇಂತ ಸನ್ನಿವೇಶ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಇತ್ತಪ್ಪ ಅಂತಂದ್ರ ಕರ್ನಾಟಕ ರಾಜ್ಯನ ಹೋಯ್ತು ಉರಿತಿತ್ತು. ಎಷ್ಟು ವರ್ಷ ನಮ್ಮ ತಾಕೋತ್ ಬಂದಾರ ಹೇಳ್ರಿ. 1964ನೇ ಇಸ್ವಿಯೊಳಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ ಕಡೆಗಲ್ ಹಾಕ್ಯಾರ. ಇವತ್ತಿಗೂ ಅದನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಕ್ ತಯಾರಿಲ್ಲ. ಈ ಭಾಗದ ಜನರಿಗೆ ನೀರ್ ಕೊಡ್ಲಾಕ್ ತಯಾರಿಲ್ಲಪ್ಪ ಅಂತಂದ್ರೆ ಏನಿದ್ರ ಅರ್ಥ ಹೇಳ್ರಿ. ಎಷ್ಟು ತಾಳ್ಮೆ ಇರ್ಬೇಕು ನಮ್ಮ ಭಾಗದ ರೈತರು. ತ್ಯಾಗ ಜೀವಿಗಳು, ಅಂತ ತ್ಯಾಗ ಜೀವಿಗಳನ್ನ ಅವರು ದುರುಪಯೋಗ ಪಡಿಸ್ಕೊಳ್ತಾರೆ.